ಮಾತನಾಡುವುದಕ್ಕೆ ಅವಕಾಶವನ್ನು ಕೊಟ್ಟರೆ ಬಹಳಷ್ಟು ಮಾತನಾಡುತ್ತಾ ಇದ್ದೀಯ. ನಿನಗೆ ಮಾತಾಡುವುದಕ್ಕೆ ತಪ್ಪಾಯಿತು. ಈ ಕಾಲಕ್ಕೆ ಮಾತಾಡ್ಲಿಕ್ಕೆ ಯುವಕರೇ ಮತ್ತೆ ಮುದುಕರಲ್ಲ. ಆದರೂ ಕೂಡ ಎಲ್ಲಿ ಯಾವ ಜಾಗದಲ್ಲಿ ಯಾವ ರೀತಿ ವರ್ತಿಸಬೇಕು ಎನ್ನುವಂತಹ ಪ್ರಜ್ಞೆ ಇರಬೇಕು. ಆ ಪ್ರಜ್ಞೆಯಿಂದ ನೀನು ವರ್ತಿಸಿದ್ರೆ ನಾನು ಅದೇ ರೀತಿ ವರ್ತಿಸ್ತಾ ಇದ್ದೆ. ಮದುವೆ ಬಗ್ಗೆ ಬಂದು ಗಲಾಟೆಯನ್ನು ಮಾಡುತ್ತಿರುವುದು ಮೊದಲನೇ ತಪ್ಪು. ನಿಶ್ಚಯವಾದಂತಹ ಮದುವೆ ಆಗುವ ಕಾಲಕ್ಕೆ ಮೊದಲು ನೀನು ನನ್ನನ್ನು ಆಮಂತ್ರಣ ಮಾಡಿದ್ಯಾ? ನನಗೆ ಆಮಂತ್ರಣ ಪತ್ರಿಕೆ ಕೊಟ್ಟು ಕಳಿಸಿದ್ಯಾ? ಯಾರ್ಯಾರು ಹೇಳಿದ್ದ? ನೀನು ಅಳಿಯನಲ್ಲವೇ? ಆಮಂತ್ರಣ ಪತ್ರಿಕೆಯನ್ನು ಕೊಡುವಂತಹ ಅಗತ್ಯವೇ ಇಲ್ಲ. ಹೌದಾ? ಆಮಂತ್ರಣ ಬೇಡ, ಒಂದು ಕರೆ ಕಳಿಸುವುದಿತ್ತಲ್ಲ, ಮಗಳಿಗೆ ಮದುವೆ ಉಂಟು ಬಾ ಅಂತ ಹೇಳಿ, ಅದನ್ನು ಕಳಿಸಲಿಲ್ಲ. ಯಾರ್ಯಾರ ಬಾಯಿಂದ ಕೇಳಿ ನಾನಾಗೆ ಬಂದದ್ದು ಈ ಕಾಲ. ಹಾಗಾದ್ರಿಂದ ನಿನ್ನಂತ ಅಧಿಕ ಪ್ರಸಂಗಿ ಇಲ್ಲಿ ಇನ್ನು ಅರಸಾಗಿ ಮುಂದುವರಿಲಿಕ್ಕಿಲ್ಲ. ನಿನ್ನನ್ನು ಬೀಳಿಸಿ ನಿನ್ನ ಮಗಳನ್ನು ಮದುವೆ ಪ್ರತೀಕ್ಷೆಯಲ್ಲಿದ್ದು ಏನು ಮಂಗಳಾಕ್ಷತೆ ಹಾಕಬೇಕಾದ ಮಾವನಿಗೆ ತಲೆ ಕೆಟ್ಟ ಹಾಗೆ ಉಳಿದವರು ತಲೆ ಕೆಟ್ಟಿದೆ ಅಂತ ಭಾವಿಸಿದ್ಯಾ ನೀನು? ಮಾವನಿಗಲ್ಲ, ನಿನಗೆ ತಲೆ ಕೆಟ್ಟಿದೆ ಅಂತ ಹೇಳುವುದು. ಯಾಕೆ? ನೀನು ಜೀವ ಆದದ್ದು ನಿಶ್ಚಿತ ಆದ ನಂತರವಾ? ಮೊದಲು ಇರ್ಲಿಲ್ವಾ? ಈಗ ಜೀವದಲ್ಲಿ ಇದ್ದಾರೆ ಅಂತ ಗೊತ್ತಾದಾಗ ಜೀವದಲ್ಲಿ ಇರುವವರಿಗೆ ಹೇಳಿಕೆ ಕಳಿಸಬೇಕಾ ಬೇಡ? ಕೊಡಬೇಕು. ಕೊಡುವ ಹಾಗೆ ಪಡೆಯುವವ ಇರ್ಬೇಕಲ್ಲ. ಯಾಕೆ ಇಲ್ಲ? ಒಬ್ಬನ ಗುಣವನ್ನು ಮನೆಯ ಅಪ್ಪ ನಿರ್ಣಯ ಮಾಡ್ತಾನೆ, ಒಬ್ಬನ ಸಂಪತ್ತನ್ನು ಮನೆಯ ತಾಯಿ ನಿರ್ಣಯ ಮಾಡ್ತಾಳೆ, ಒಬ್ಬನ ರೂಪವನ್ನು ಮನೆಯ ಹೆಣ್ಣು ನಿರ್ಣಯ ಮಾಡ್ತಾಳೆ. ಈ ಮೂರು ನಿನ್ನಲ್ಲಿ ಇಲ್ಲದೆ ಇದ್ದ ಕಾರಣ ನೀನು ನಿಷೇಧಿಸಲ್ಪಟ್ಟಿದ್ದೀ ಅನ್ನುವುದು ಸ್ಪಷ್ಟ. ನಿನ್ನೆ ಯಾರು ಮಾವ ಹೇಳಿಕೊಡ್ತಾರೆ? ಎಲ್ಲ ಸಂಗ್ರಹ ಮಾಡಿಯೇ ಬಂದ. ಏನು ಏನು ನಾವು ಪ್ರಸಂಗ ತಿಳಿಯದೆ ಬರುವವರು ಅಂತ ಯೋಚನೆ ಮಾಡಿದ್ದೀವಿ. ಮಾತ್ರ ಅಲ್ಲ, ನಾವು ಪ್ರಸಂಗದ ಒಳಗೆ ಇದ್ದೇವೆ. ಪ್ರಸಂಗದಲ್ಲಿ ಹೊಸ ಪಾತ್ರ ಬಂದು ಸಲ್ಲದ ಕಾಲಕ್ಕೆ ಪ್ರವೇಶ ಆದರೆ ನಾವು ಪ್ರಸಂಗ ಆರಂಭ ಆದ ಮೇಲೆ ಬಂದದ್ದಲ್ಲ, ಪ್ರಸಂಗವೇ ನಮ್ಮಿಂದ ಗೊತ್ತಾಗಿದೆ ನನಗೆ. ಈ ಪ್ರಸಂಗದಲ್ಲಿ ನೀನು ಕಾಣಬೇಕು ಅಂತಿದ್ರೆ ಈ ದಾರಿಯೇ ನಿನಗೆ ಸೂಕ್ಷ್ಮ ಅಂತ ನೀನು ತಿಳಿದಿದ್ದಂತ ಗೊತ್ತಾಗಿದೆ. ಹಾಗಾದ್ರೆ ಪೂರ್ವ ಕಥೆ ನಿನಗೆ ಗೊತ್ತಿಲ್ಲ. ಖಂಡಿತ ಕೇಳಬೇಕಾದ ರೀತಿಯಲ್ಲಿಯೇ ಕೇಳಿದ್ದೇನೆ, ಒಡಂಬಡ್ಲಿಲ್ಲ. ಆಮೇಲೆ ದಂಡಂ ದಶಗುಣಂ ಭವೇತ್, ನಿರ್ಣಯವಾದದ್ದು ಹೆಣ್ಣು ನನ್ನನ್ನು ಒಪ್ಪಿ ಅವರು ಒಪ್ಪಿ ಮದುವೆಯ ಈ ಶುಭ ಕಾಲದಲ್ಲಿ ನಿನ್ನನ್ನು ಒಪ್ಪುವುದಿಲ್ಲ ಅಂತ ಆದ್ರೆ ನೀನು ಅಲ್ಲಿಯೇ ಯೋಚನೆ ಮಾಡಬೇಕಾಗಿತ್ತು. ಬಂದವ ಸಾಮಾನ್ಯ ಅಂತ ಭಾವಿಸಬೇಡ. ಒಂದು ವೇಳೆ ತಡೆಯಾಗಿ ನಿಂತು ಅಂತಾದ್ರೆ ಸಮುದ್ರದ ತೆರೆಯನ್ನಾದರೂ ನಿಭಾಯಿಸಬಲ್ಲ ತಡೆಯಬಲ್ಲ ಸಾಮರ್ಥ್ಯವುಳ್ಳವ ವೀರ ಸಹಸ್ರಾನಿಕ, ಭೂತಲದಿಂದ ನಾಕದವರೆಗೆ ಪದ ಬೆಳೆಸಿದವ, ಸ್ವರ್ಗದ ಪದ ಕೇಳಿದವ. ಇಂದು ನನ್ನ ಪದ ನಿನ್ನ ಎದೆಯನ್ನು ಒತ್ತಿದ್ದು ಎಚ್ಚರ. ಪದ ಯಾನ ಮಾಡಿ
ನೀನು ಬರುವ ಮೊದಲೇ ನನ್ನ ಮಾವ ಪ್ರಸಂಗದಲ್ಲಿದ್ದವ, ಗೊತ್ತಾಗಿದೆ. ಅದರೊಟ್ಟಿಗೆ ಅವನ ಅಳಿಯನ್ನು ಇದೇ ಪ್ರಸಂಗದಲ್ಲಿದ್ದವ. ಆ ಪ್ರಸಂಗದ ಪೂರ್ವಭಾವಿ ನಿನಗೆ ಗೊತ್ತುಂಟಾ? ಆ ಹೆಣ್ಣನ್ನು ನನಗೆ ಪೂರ್ವ ನಿರ್ಧಾರಿತವಾಗಿರುವಂತ ಯಾರು ಮಾಡಿದ್ದು? ನಾವೇ. ನೀವು ಮಾಡಿದ್ದಕ್ಕೆ ಏನು ಸಾಕ್ಷಿ ಉಂಟು? ಒಂದಾದ್ರೂ ಸಾಕ್ಷಿ ಕೊಡು. ಯಾಕೆ ಸಾಕ್ಷಿ? ಸಾಕ್ಷಿ ಯಾರಿದ್ದಾರೆ ನಿನಗೆ? ಇಲ್ಲಿ ನೆರೆದ ಸಭಕರೆಲ್ಲರೂ ನಿನ್ನನ್ನು ಹೌದು ಸರಿ ಆದೀತುತ್ತೆ ಹೇಳುವವರಿಲ್ಲ. ಯಾಕೆ? ಗುಣದಿಂದ ನಿರ್ಣಯಿಸಲ್ಪಡಬೇಕು. ಅದು ನನಗೆ ಅರ್ಥ ಆಗುತ್ತದೆ. ನೀನು ಮಾತಾಡಿಯೇ ಇಲ್ಲಿಯವರನ್ನೆಲ್ಲ ಮರಳುಗೊಳಿಸಿ ನಮ್ಮ ಎದುರು ಕಟ್ಟಿ ನಿಲ್ಲಿಸಿದ್ದಿ, ಮತ್ತೆ ಇನ್ನು ಹೇಗೆ ಸಾಕ್ಷಿ ಹೇಳುವುದು? ಹಾಗಾದ್ದರಿಂದ ಹೇಳ್ತಾ ಇದ್ದೇನೆ. ಏನು? ದಿನೇಶ ಗೊತ್ತುಂಟ ನಿನಗೆ? ಗೊತ್ತು. ದಿನೇಶನ ಎಲ್ಲಿಯವರೆಗೆ ಆ ಕಿರಣ ಪಸರಿಸ್ತದೆ ಅಲ್ಲಿಯವರೆಗೆ ಏನಾದ್ರೂ ನಾವು ಬಿಡ್ಲಿಕ್ಕಿಲ್ಲ. ಅಯ್ಯ ಚಿತ್ರವರ್ಮ, ಕೀರ್ತಿ ಎನ್ನುವುದು ಶ್ರುತವಾಗಬೇಕು, ಆವಾಗ ಮಾತ್ರ ಅವ ಶ್ರುತ ಕೀರ್ತಿಯಾಗುವುದಕ್ಕೆ ಸಾಧ್ಯ. ಹಾಗಾಗಿಯೇ ಅಲ್ಲಿಂದ ಇಲ್ಲಿಗೆ ಬಂದದ್ದು. ಶ್ರುತವಾದ ಕೀರ್ತಿಯ ಬದಲು ವಿಸ್ತೃತವಾದಂತಹ ಅಧಿಕಾರದ ಅಟ್ಟಹಾಸ ಮೆರೆಸುವುದಕ್ಕೆ ಬಂದ್ರೆ ಯಮ ಸದನ ನೋಡಬೇಕಾದೀತು. ನಮ್ಮದು ಶ್ರುತ ಕೀರ್ತಿ ಎಲ್ಲಿಯವರೆಗೆ ಶ್ರುತ ಆಗಿದೆ ಗೊತ್ತುಂಟ? ದಿನೇಶನ ಕಿರಣ ಪ್ರಸರಿಸುವವರೆಗೂ ಕೀರ್ತಿ ಆಗಿದೆ. ಅಲ್ಲಿವರೆಗೆ ಇರುವುದು ಚಂದ್ರವಂಶೀಯರ ಕೆವಳತನ. ಕಾವಲು ಮಾಡ್ಲಿಕ್ಕೆ ಹಾಗಾದ್ರೆ ಬಿಡ್ಲಿಕ್ಕಿಲ್ಲ. ನೋಡೋಣ. ತಲೆ ಹರಿಸಿ ಅವನ ಹಣೆಯಲ್ಲಿ ಹೀಗೆ ಬರೆದಿದ್ರೆ ಏನು ಮಾಡುವುದಕ್ಕೆ ಸಾಧ್ಯ? ಕೆಲವರ ಯೋಗ ನೋಡಿ ಪ್ರಸಂಗ ಮೊದಲೇ ನಮ್ಮಿಂದ ನಿರ್ಣಯ ಆಗುವುದು ಅಂತ ಹೇಳುವುದು. ನಾವೆಲ್ಲ ಕೊಳೆಯಲಿಕ್ಕೆ ಇರುವವರು, ಇವರು ಕ್ಷಣದಲ್ಲಿ ಬಂದು ಕ್ಷಣದಲ್ಲಿ ಮುಗಿಸಿ ಹೋಗುತ್ತಾರೆ. ಅಂದ್ರೆ ಇವನ ಆಯುಷ್ಯ ಎಷ್ಟು ಅಂತ ಆಯಿತು. ಬದುಕಿನ ಪ್ರಸಂಗದ ಮುಕ್ತಾಯ ಮಾಡಿದ್ದಾನೆ. ಆದರೆ ನನ್ನ ಬದುಕಿನ ಯಾನ ಎನ್ನುವುದು ಪ್ರತ್ಯೂಷ ಕಲ್ಯಾಣದಲ್ಲಿ ಮುಂದುವರಿಯಬೇಕು. ಅವಳ ಕರಗ್ರಹಣ ಮಾಡಿಕೊಂಡು ಪುರವನ್ನು ಸೇರಿ ನೆಮ್ಮದಿಯಿಂದಿರುತ್ತಾರೆ. ಸದೇವ ಈಶ್ವರ ಪೂಜನಂ. 10 ಜನರ ಹಿತಕ್ಕಾಗಿ ಯಾವನೊಬ್ಬ ಕಾರ್ಯವನ್ನು ಮಾಡ್ತಾನೋ ಅದು ಸರ್ವೇಶ್ವರನ ಪೂಜೆಯನ್ನು ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗ್ತದೆ ಎನ್ನುವ ಸತ್ಯವನ್ನು ಮನಗಂಡವ ನಾನು.
ಮನುಷ್ಯನಾಗಿ ಹುಟ್ಟಿದ್ರೆ ಸಾಕು, ಮನುಷ್ಯತ್ವವನ್ನು ನಾವು ಉಳಿಸಿಕೊಳ್ಬೇಕು. ಜೊತೆಯಲ್ಲಿ ಪರರಿಗೆ ಉಪಕಾರವನ್ನು ಮಾಡಬೇಕು, ಜನಹಿತ ಕಾರ್ಯವನ್ನು ಮಾಡಬೇಕು. ಉತ್ತಮ ಕುಲದಲ್ಲಿ ಹುಟ್ಟಿದ್ದೇನೆ, ನನ್ನ ಅಯ್ಯ ಲೋಕಹಿತ ಕಾರ್ಯವನ್ನು ಮಾಡಿ ಚಂದ್ರವಂಶದ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾನೆ. ಅಂತಹ ಮಹಾನುಭಾವ ಏರಿ ಈ ಜನರನ್ನು ಪಾಲಿಸಿ ಎಲ್ಲರ ಪ್ರೀತಿಗೂ ಪಾತ್ರನಾಗಿದ್ದಾನೆ. ಅದನ್ನೇ ನನ್ನಲ್ಲಿಯೂ ಹೇಳ್ತಾ ಇದ್ದ. ಮಗನೇ ಸಹಸ್ರಾನೇಕ, ಕಾಯ ಅಳಿಯುವಂತಹದ್ದು, ಆದರೆ ಕೀರ್ತಿ ಮಾತ್ರ ಶಾಶ್ವತವಾಗಿ ಉಳಿಯುವಂತಹದ್ದು. ನಮ್ಮ ವಂಶದ ಧವಳ ಕೀರ್ತಿಗೆ ಯಾವುದೇ ರೀತಿಯ ಕೊರತೆ ಬಾರದ ಹಾಗೆ ಸತ್ಯದಿಂದ, ಧರ್ಮದಿಂದ, ನ್ಯಾಯದಿಂದ ಪ್ರಜೆಗಳನ್ನು ಪರಿಪಾಲಿಸುವ ಕಾಯ ಅಳಿದರೂ ಕೀರ್ತಿ ಶಾಶ್ವತವಾಗಿ ಉಳಿಯುತ್ತದೆ ಅಂತ ಅಪ್ಪನ ಕಾಲಾನಂತರ ಕೌಶಂಭ್ಯ ಅರಸನಾಗಿ ಪ್ರಜಾ ಪರಿಪಾಲನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮವರು ಹೊಗಳ್ತಾ ಇದ್ದಾರಲ್ಲ, ಇಂದ್ರನಂತೆ ಪರಾಕ್ರಮಿಯಾಗಿ, ಅಗ್ನಿಯಂತೆ ತೇಜಸ್ವಿಯಾಗಿ, ವರುಣನಂತೆ ಗಂಭೀರನಾಗಿ, ಯಮನಂತೆ ದಂಡಧರನಾಗಿ ಸಹಸ್ರಾನೇಕ ಮೆರೆಯುತ್ತಾ ಇದ್ದಾನೆ. ಸುಗುಣ ವಿಭೂಷಣ. ಅಧಿಕಾರದಲ್ಲಿದ್ದಾಗ ಹೊಗಳುವವರು ಬಹಳಷ್ಟು ಮಂದಿ ಇರ್ತಾರೆ. ಜೊತೆಯಲ್ಲಿ ಅವನಿಗೆ ಪರಂಪರೆ ಒಂದು ಉಂಟು ಅಂತಾದರೆ ಆ ಕಾರಣದಿಂದಲೂ ಅವ ಹೊಗಳಿಕೆಯನ್ನು ಪಡೆಯಬಹುದಾಗಿದೆ. ಹಾಗೆ ಅಂತ ನಮ್ಮ ಜೀವಿತದ ಅವಧಿಯಲ್ಲಿ ಏನು ಮಾಡಿದ್ದೇವೆ ಎನ್ನುವುದನ್ನು ಆತ್ಮಾವಲೋಕನ ಮಾಡಬೇಕು. ಬರೇ ಅರಮನೆಯಲ್ಲಿದ್ದುಕೊಂಡು ಸುಖವನ್ನು ಅನುಭವಿಸುತ್ತಾ ಮೈ ಮರೆಯುತ್ತಿಲ್ಲ. ಮಾಡಬೇಕಾದ ಅಗತ್ಯ ಕಾರ್ಯ ಅದೇ. ಸಮೃದ್ಧಿ. ಕೃಷಿಕನೊಬ್ಬ ಕಾಡನ್ನು ಕಡಿದು ಕೃಷಿಗೆ ಯೋಗ್ಯವಾಗುವಂತಹ ಸ್ಥಳವನ್ನು ಹೇಗೆ ಮಾಡಿಕೊಳ್ತಾನೋ ಹಾಗೆ ಅರಸನಾದವ ರಾಜ್ಯ ವಿಸ್ತರಣೆಯನ್ನು ಮಾಡಬೇಕು. ಎಲ್ಲ ಅರಸರನ್ನು ತನ್ನ ಅಡಿಯಾಳನ್ನಾಗಿ ಮಾಡಿಕೊಂಡು ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದು ಆತ ಸಾರ್ವಭೌಮನಾಗಬೇಕು. ಹೌದಲ್ಲ, ತಂದೆ ತಾಯಿಗಳು ಸಂಪಾದಿಸಿದ್ದನ್ನು ಪೇ ಮಾಡುವ ಮಕ್ಕಳನ್ನು ಕಾಣ್ತೇವೆ. ಆ ಮೂಲಕ ಆನಂದವನ್ನು ಪಡುವುದನ್ನು ನಾವು ಕಾಣ್ತೀವಿ. ಹಾಗಾಗಬಾರದು. ನಮ್ಮ ದುಡಿಮೆಯಲ್ಲಿಯೇ ಸಂತೃಪ್ತಿಯನ್ನು ಪಡೆಯಬೇಕು. ಆದ ಕಾರಣ ಅವನ್ನು ಅಡಗಿಸಿದೆ. ಹೊಸಾದ ಇನ್ನೇನಪ್ಪಣೆ, ನಿಮ್ಮ ಹೇಳಿಕೆಯಂತೆ ನಡೆದುಕೊಂಡು ಬರ್ತೇವೆ ಹೀಗೆಂದು ಎಲ್ಲ ಮಕ್ಕಳಧಾರಿಗಳು ಹೇಳಿದ್ರಲ್ಲ. ಸಹಸ್ರಾನೇಕನಾದಂತಹ ನಾನು ಸಾರ್ವಭೌಮ ಹೀಗೆಂದವರ ಬಾಯಿಂದಲೇ ಹೊಗಳಿಸಿಕೊಂಡಿದ್ದೇನೆ. ಸಂತೃಪ್ತ ಭಾವ ಮನದಾಳದಲ್ಲಿ ಜಾಗೃತವಾಗ್ತಾ ಇದೆ. ಆ ನೆಮ್ಮದಿಯಿಂದ ಒಂದು ದಿನ ಗೆದ್ದೇಳಿ ಹೆಂಡತಿಯಾದವಳಿಗೆ ಗಂಡನಾದವ ಏನು ಅಂತ ಆಶೀರ್ವಾದ ಮಾಡುವುದು. ಈ ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದ ನನಗೆ ಬೇಕು. ಸುಮಂಗಲಿ ಭವ ಅಂದ್ರೆ ಅರ್ಥ ಏನು? ತಾನು ಬದುಕಿ ಉಳಿಯಬೇಕು ಎನ್ನುವಂತಹ ಆ ತುಡಿತ ಅವನಲ್ಲಿ ಇದೆ ಅಂತ ಅರ್ಥ ಅಲ್ವೇ? ನಾನು ಕೂಡ ಬಯಸುವುದು ಅದನ್ನೇ ಅಲ್ವಿ. ಆದ ಕಾರಣ ಚೆನ್ನಾಗಿರುವ ಪ್ರತ್ಯುಷ ನಿನ್ನನ್ನು ಕಾಣುವುದಕ್ಕೆ ನಾನೇ ಅಂತಃಪುರಕ್ಕೆ ಬರುವವ. ದಿಗ್ವಿಜಯನ್ನು ಪೂರೈಸಿ ಅರಮನೆಯನ್ನು ಸೇರಿ ಸ್ವಲ್ಪ ಕಾಲವಷ್ಟೇ ಕಳೆದು ಹೋಯಿತು. ಈ ಹೊತ್ತಿನಲ್ಲಿ ಅವಸರವಾಗಿ ನನ್ನ ಬದಿಗೆ ಬಂದೆ. ಏನೇ ಏನೋ ಆಸೆಯನ್ನು ತೋಡಿಕೊಳ್ಳಬೇಕು ಅಂತ ನಿನ್ನ ಮನಸ್ಸು ತುಡಿತಾ ಕಾಣ್ತಾ ಇದ್ದೇನೆ. ಹೇಳುವುದೇ ನಾನು. ಈ
ನಿಜ ಕೇಳೊಂದು ಬಯಕೆ ಮೋಟಿಹುದು ಮನದೊಳಿ ಉಸುರುವುದಕ್ಕೆ ಗುಣನಿಧಿಯೇ ಬರ್ತನೀಗ ಗುಣನಿಧಿಯೇ ಬರ್ತನೀಗ ಬಯಸಿದ ಎನಗೊದಗಿಸುವುದು ಬೇಗ ಒಂದು ಬಯಕೆ ಇದಕ್ಕೆ ವಿಧಿಲಿಖಿತ ಎಂಬುದಾಗಿ ಹೇಳೋದು. ಅಂದು ನನ್ನ ಪ್ರಾಣವನ್ನು ಉಳಿಸಂತಹ ನೀವೇ ನನ್ನ ಪಾಲಿನ ದೇವರಾಗಿ ಸಿಕ್ಕಿದ್ದೀರಿ. ಮನುಷ್ಯರಿರುವುದೇ ಪರರಿಗೆ ಉಪಕಾರವನ್ನು ಮಾಡುವುದಕ್ಕಾಗಿ. ಪರೋಪಕಾರಂ ಮಿದಂ ಶರೀರ. ಬರೇ ನಿದ್ರೆ ಆಹಾರ ಮೈಥುನ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಸಹಜ ಕ್ರಿಯೆ ಅಲ್ವೇ? ಹೌದು ಸ್ವಾಮಿ. ಭಗವಂತ ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಜನ್ಮ ಪಡೆದು ಯಾಕೆ ಬಂದಿದ್ದೇವೆ, ಯಾವ ಕರ್ಮವನ್ನು ಮಾಡಬೇಕು, ಮತ್ತೆ ಸೇರುವ ಸ್ಥಳ ಯಾವುದು, ಈ ನೆನಪು ಇದ್ರೆ ಮನುಷ್ಯನಾದವ ಹಾದಿ ತಪ್ಪುವುದೇ ಇಲ್ಲ. ಹೌದಂತೆ ಸ್ವಾಮಿ. ನಿಮ್ಮನ್ನು ಮದುವೆಯಾಗಿ ಪುರವನ್ನು ಪ್ರವೇಶ ಮಾಡಿದವಳು ನಾವು. ಈಗ ನೋಡಿದ್ದೆ ನಮ್ಮೀರುವರ ಸಾಂಗತ್ಯದ ಪ್ರತೀಕವಾಗಿ ಗರ್ಭವತಿ ನಾನಾಗಿದ್ದೇನೆ. ಬಳ್ಳಿಯಲ್ಲಿ ಹೂ ಅರಳಿ ಪರಿಮಳವನ್ನು ಹೊರಸೂಸಿದಾಗ ಮಾತ್ರ ಅದರ ಹುಟ್ಟು ಸಾರ್ಥಕವಾಗಿದೆ. ಹೌದು. ಹೆಣ್ಣಾದವಳು ಒಬ್ಬ ಗಂಡಿನ ಕೈ ಹಿಡಿದು ಒಂದು ಸಂತಾನವನ್ನು ಪಡೆದಾಗ ಮಾತ್ರ ಅವಳ ಜನ್ಮ ಸಾರ್ಥಕವಾಗುವುದು ಅಲ್ವೇ? ಆಹಾ, ನಮ್ಮ ಸಂಸಾರ ಸುಖವಾಗಿ ಸಾಕಿ ಬಂದಿದೆ. ಆ ಕಾರಣದಿಂದ ನೀನೀಗ ತುಂಬ ಗರ್ಭಿಣಿ. ನಿಮ್ಮ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಾ ಇದೆ. ಹೌದೇ? ಈ ಗರ್ಭವತಿಯಾದಂತಹ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಕೂಡ ಆ ಸಂದರ್ಭದಲ್ಲಿ ಬಯಕೆ ಎಂಬುದು ಮನಸ್ಸಿನಲ್ಲಿ ಹುಟ್ಟಿಕೊಳ್ತದಂತೆ. ತಪ್ಪಲ್ಲ, ತಪ್ಪಲ್ಲ. ಓ, ಅದು ಸಹಜ ಅಲ್ವೇ? ಹೌದು. ನನ್ನ ಮನಸ್ಸಿನಲ್ಲಿ ಕೂಡ ಒಂದು ಬಯಕೆ ಹುಟ್ಟಿಕೊಂಡಿದೆ. ನೀವು ನಡೆಸಿಕೊಡುತ್ತೀರಾ ಗುಣ ಸಂಪನ್ನ? ಮೊನ್ನೆ ಸೀಮಂತ ಕಾರ್ಯ ಮುಗಿದಿದೆ. ಈಗ ಇನ್ನೊಂದು ಬಯಕೆ ತನಗುಂಟಾಗಿದೆ ಅಂತ ಹೇಳ್ತಾ ಇದ್ದೀನಿ. ಹೌದು. ಪ್ರತ್ಯೂಷ, ಓ, ಹೆಣ್ಣಿನ ತ್ಯಾಗ ಅದೆಷ್ಟು ಹಿರಿದಾದುದು. ತಂದೆ ತಾಯಿಗಳ ಮನೆಯಲ್ಲಿ ಇರ್ತಾಳೆ, ತನ್ನ ಒಡ ಹುಟ್ಟಿದವರ ಜೊತೆಯಲ್ಲಿ ತನ್ನ ಪ್ರೀತಿಯನ್ನು ಹಂಚಿ ಬಹುಕಾಲ ಕಳೆಯುತ್ತಾಳೆ. ಹೌದು. ಆಮೇಲೆ ಎಲ್ಲೋ ಇರುವಂತಹ ಒಬ್ಬ ಪುರುಷನ ಕೈ ಹಿಡಿದು ಆ ಪುರುಷನ ಸಂತೋಷಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡ್ತಾಳೆ. ಸತ್ಯ. ಅಂತಹ ಹೆಣ್ಣಿಗಾಗಿ ಮದುವೆಯಾದ ಗಂಡು ಆ ಹೆಣ್ಣಿನ ಆಸೆಯನ್ನು ಪೂರೈಸಿಕೊಡದೆ ಇದ್ರೆ ಅವನನ್ನು ಲೋಕ ಏನು ಹೇಳಿತು? ಕೌಶಂಭಿಯಾರಸ ನಾನು ಹೆಂಡತಿಯ ಬಯಕೆಯನ್ನು ಪೂರೈಸುವುದಕ್ಕೆ ನನ್ನಿಂದ ಆಗದೇ ಇರುವುದು. ಹೇಳಿಕೊಳ್ಳೆ, ಅನುಮಾನ ನೆತ್ತರಿನ ಸರಸರಲ್ಲಿ ಇಳಿದು ಮುಳುಗೊಳುತ್ತೆ ಸಂತೋಷದಲ್ಲಿ ಚಿತ್ತದ ಚಲಿಸಲು ಬಯಕೆ ಬಲವದ ಬಲವು ಎರೆಯರು ನೆತ್ತರಿನ ನನ್ನ ಪಾಲಿಗೆ ಯಾವುದೇ ರೀತಿಯ ಕೊರತೆಯನ್ನು ಮಾಡಿಕೊಟ್ಟವರು ನೀವಲ್ಲ. ನನ್ನ ಮನದ ಇಂಗಿತವನ್ನು ಈಡೇರಿಸಿಕೊಟ್ಟಿದ್ದೀರಂತೂ ಸತ್ಯ. ಹಾಗಂತ ಕೆಲವು ದಿನಗಳಿಂದ ನನ್ನ ಮನಸ್ಸಲ್ಲಿ ಒಂದು ಬಯಕೆ ಎಂಬುದು ಹುಟ್ಟಿಕೊಂಡಿದೆ. ಪಟ್ಟೆ ಸೀರೆ ಬೇಕು, ಉಂಟು ಬೇಕಾದಷ್ಟು. ಧರಿಸುವುದಕ್ಕೆ ಇನ್ನೂ ಆಭರಣ ಬೇಕು, ಸಾಕು. ಅದೆಲ್ಲ ತಲೆ ತುಂಬ ಮುಡಿಯುವುದಕ್ಕೆ ಮಲ್ಲಿಗೆ ಬೇಕು. ಹೆಣ್ಣು ಇಷ್ಟರಲ್ಲೇ ತೃಪ್ತಿ ಪಡ್ತಾನೆ. ನಿನಗೂ ಬೇಕಾದಲ್ಲಿ ಆಗಿರ್ಬೇಕು. ನಾನು ಅದು ಯಾವುದನ್ನೂ ಬಯಸುವುದಿಲ್ಲ. ನನ್ನ ಮನದ ಬಯಕೆಯೇ ಬೇರೆ ಸ್ವಾಮಿ. ಅಂದ್ರೆ ನೀವು ನಡೆಸಿಕೊಡ್ತೀರಿ ತಾನೆ. ಪುರುಷನ ಮದುವೆಯ ಮಂಟಪದಲ್ಲಿ ಪುರೋಹಿತರ ಸನ್ನಿಧಾನದಲ್ಲಿ ಹೇಳಿದ್ದುಂಟು, ಧರ್ಮೇಚ ಕಾಮೇಚ ನಾತಿಚರಾನಿ, ಧರ್ಮಾರ್ಥ ಕಾಮಗಳಲ್ಲಿ ನಿನ್ನನ್ನು ಅತಿಕ್ರಮಿಸುವುದಿಲ್ಲ ಅಂತ. ಗೊತ್ತಲ್ಲ? ಹೌದು, ಹೇಳಿದ್ಯಲ್ಲ. ಮತ್ತ್ಯಾಕೆ ಸಂತೋಷವಾಗಿ ಕೇಳುತ್ತೇನೆ, ಬೇರೆ ಏನೂ ಅಲ್ಲ. ರಕ್ತ ಸರೋವರದಲ್ಲಿ ಮಿಂದು ಸಂತೋಷವನ್ನು ಪಡಬೇಕೆಂಬ ಬಯಕೆ ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ನಡೆಸಿಕೊಡ್ತೀರ ತಾವು? ಮನದಾಸೆ ಬಲು ವಿಚಿತ್ರವು ಸತಿಯೇ ಕನಪಾಚರಲ್ಲಿ ಚಿಂತೆಯ ಸ್ಥಾನವು
ನೀನು ನಿದ್ದೆ ಇಲ್ಲ ತಾನೇ? ಇಲ್ಲ. ಭ್ರಮೆಗೆ ವಶವಾದದ್ದಲ್ಲವಲ್ಲ? ಅಲ್ವೇ ಅಲ್ಲ. ನಿಜವನ್ನೇ ಹೇಳುತ್ತಿರುವುದೇ? ಹೌದು, ನನ್ನ ಮನಸ್ಸಲ್ಲಿ ಹುಟ್ಟಿದಂತಹ ವಿಚಾರವನ್ನು ಹೇಳ್ತಾ ಇದ್ದೀನಿ. ಮನದ ಬಯಕೆ ಇದು. ರಕ್ತದ ಕೊಳದಲ್ಲಿ ಸ್ನಾನ ಮಾಡುವ ಬಯಕೆ. ಹೌದು. ವಿಚಿತ್ರ ವಿಚಿತ್ರ. ಹುಟ್ಟುವ ಮಗುವಿನ ಆಸೆ ತಾಯಿಯಲ್ಲಿ ಉಂಟಾಗ್ತದೆ ಅಂತ ಕೆಲವರು ಹೇಳ್ತಾರೆ. ತಾಯಿಯ ಬಯಕೆಯೇ ಮತ್ತೆ ಜನಿಸುವಂತಹ ಮಗುವಿನಲ್ಲಿ ಉಂಟಾಗ್ತದೆ ಅಂತ ಮತ್ತೆ ಕೆಲವರು ಹಿರಿಯರು ಹೇಳ್ತಾರೆ. ರಕ್ತ ಇಲ್ಲ ಪ್ರತ್ಯುಷ. ಕ್ರಾಂತಿಯನ್ನು ನಾವೆಂದು ಬಯಸಬಹುದು. ಎಲ್ಲೆಡೆಯಲ್ಲಿಯೂ ಶಾಂತಿ ನೆಲೆಸಬೇಕು ಹೀಗೆನ್ನುವಂತಹ ವಿಶಾಲ ಭಾವವನ್ನು ಹೊಂದಿರಬೇಕು. ಹೆಣ್ಣು ನೀನು ಸುಕೋಮಲೆ. ರಕ್ತವನ್ನು ಕಂಡ್ರೆ ಮುಗ್ಧೆಯಾದಂತಹ ನೀನು ಹೆದರಿಕೊಳ್ಳಬೇಕಿತ್ತು. ಅದರಲ್ಲೂ ರಕ್ತದ ಕೊಳದಲ್ಲಿ ಸ್ನಾನವನ್ನು ಮಾಡಬೇಕು. ಹಿರಿಯರ ಕಥೆಯನ್ನು ನಾನು ಕೇಳಿದ್ದನು. ಏನು? ನಮ್ಮವರು ನಡೆದು ಬಂದಂತಹ ದಾರಿಯನ್ನು ನಾನು ಅವಲೋಕಿಸಿದ್ದನು. ಈ ತನಕ ಈ ಲೋಕದಲ್ಲಿ ಹುಟ್ಟಿದಂತಹ ಯಾವಳೇ ಒಬ್ಬ ಹೆಣ್ಣಾಗಲಿ ಇಂತಹ ಆಸೆಯನ್ನು ವ್ಯಕ್ತಪಡಿಸಿದ್ದಿಲ್ಲ. ಆದರೆ ನೀನು ಹೌದು, ನಿಜವಾಗಿ ನಡೆಸಿಕೊಡಬೇಕು. ನೀವು ನನ್ನಾಣ ನಿಮ್ಮ ಆಣೆಯು ಹೌದು. ಇನ್ನೊಬ್ಬರು ಕೇಳಿ ಈ ಮಾತನ್ನು ನೀನು ಹೇಳುವುದಲ್ಲವಲ್ಲ. ಮನಸ್ಸಿನಿಂದ ಹುಟ್ಟಿ ಬಂದ ವಿಚಾರವನ್ನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಈ ಆಸೆಯನ್ನು ನನ್ನ ಮುಂದೆ ತೋಡಿಕೊಳ್ಳುವುದಲ್ಲ, ಆಹಾ, ನನ್ನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಈ ಮಾತನ್ನು ನೀನು ಆಡಿದ್ದಲ್ಲವಲ್ಲ. ಅಲ್ವೇ ಅಲ್ಲ, ನಿಜವಾಗಿಯೂ ನಿಜವಾಗಿಯೂ ಕೂಡ ನನ್ನ ಮನದ ಆಸೆ ಇದು. ನಿನ್ನ ಮನದ ಮೂಲೆಯಲ್ಲಿ ಇಂತಹ ಒಂದು ಆಸೆ ಉಳಿದು ಬೇಡ ಪ್ರತ್ಯುಷ, ಬೇಡ. ಬೇರೆಯನ್ನ ಕೇಳು. ಸ್ವರ್ಗದಲ್ಲಿ ಅಂತಹ ದಿವ್ಯ ಸುವಸ್ತು ಬೇಕು ಹೇಳಿದ್ರೆ ಅರೆ ಕ್ಷಣದಲ್ಲಿ ದಿವ್ಯ ಲೋಕದಿಂದ ಈ ಲೋಕಕ್ಕೆ ಇಳಿಸಬಲ್ಲೆ. ಅದಲ್ಲ, ಪಾತಾಳದಲ್ಲಿರುವಂತಹ ದಿವ್ಯ ಮಣಿ ಬೇಕು. ನೀನು ಇಷ್ಟಪಟ್ಟೆ ಅಂತಾದ್ರೆ ಈ ಕ್ಷಣದಲ್ಲಿ ನಾನು ತಂದು ಕೊಡಬಲ್ಲೆ. ಅದರ ಬದಲಾಗಿ ರಕ್ತ ಬೇಡ ಕಣೆ, ಬಿಟ್ಟು ಬಿಡು. ಇದು ಸ್ವಾಮಿ, ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡು. ಇಲ್ಲ ಇಲ್ಲ ಸ್ವಾಮಿ, ಕೆಲವು ದಿನಗಳಿಂದ ಈ ಬಯಕೆ ಎಂಬುದು ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡದ್ದು ಸತ್ಯ. ಹಾಗಂತ ಈ ನನ್ನ ಆಸೆಯನ್ನು ಈಡೇರಿಸಿ ನೀವು ಕೊಡಬೇಕು, ಆಗುವುದಿಲ್ಲ ಎಂಬುದಾಗಿ ಹೇಳಬಾರದು. ನನ್ನ ಸ್ಥಿತಿಯನ್ನು ನೋಡಿ ನೀವು. ಗರ್ಭವತಿ ನಾನಲ್ವೇ? ಸರಿ, ಹೋಗು, ವ್ಯವಸ್ಥೆ ಮಾಡ್ತೇನೆ. ಖಂಡಿತವಾಗಿಯೂ ನಿನ್ನ ಆಸೆಯನ್ನು ಪೂರೈಸುವುದಕ್ಕೆ ವ್ಯವಸ್ಥೆ ಮಾಡಿಯೇ. ಚರರನ್ನು ಕರೆದೊರೆತ ಕೌಸು ಶುಭ ಕುಸುಮಗಳ ಹೊರೆ ಹೊರೆ ಹೊರತರಿಸಿ ಕೊಳದೊಳಗೆ ನೆರೆಚಿಂಚನು ಕೆರೆಯು ನೀರಿನಲ್ಲಿ ತುಂಬಿ ತುಳುಕಿದ ಭ್ರಮೆಯರಿಸಿತು ನಯನಗಳಿಗೆ ಪ್ರಜಾಜನರ ಆಸೆಯನ್ನು ಕೈಗೂಡಿಸಿದಂತಹ ಅರಸ ಹೆಂಡತಿಯನ್ನು ಬಯಕೆಯನ್ನು ಕೈಗೂಡಿಸದೆ ಆಗದೇ ಇದ್ದಂತಹ ಒಬ್ಬ ಷಂಡ, ಅವನೆಂತಹ ಗಂಡ. ಊರಿನ ಜನ ಆಡದೇ ಇರ್ತಾರೆ. ಅದಲ್ಲ, ಪುರುಷ ಸಿಂಹನ ಕೈ ಹಿಡಿದು ಒಂದು ಆಸೆಯನ್ನು ತೋಡಿಕೊಂಡ್ರೆ ಅದನ್ನು ಧಿಕ್ಕರಿಸಿ ಬಿಟ್ಟರಲ್ಲ. ನಾಳೆ ದಿನ ಆಡಿಕೊಂಡ ಗರ್ಭಿಣಿಯಾದಂತಹ ಹೆಣ್ಣು ಸಾವಿನ ದವಡೆಯಲ್ಲಿರ್ತಾಳಂತೆ. ದೇವರ ಅನುಗ್ರಹದಿಂದ ಮತ್ತೊಂದು ಜೀವಿಗೆ ಜನ್ಮವನ್ನು ನೀಡ್ತಾಳಂತೆ. ಈ ಹೊತ್ತಿನಲ್ಲಿ ಅವಳ ಆಸೆಯನ್ನು ಪೂರೈಸದಿದ್ದರೆ ಖಂಡಿತವಾಗಿಯೂ ಅಪವಾದ ಬಂದೇ ಬಂತು. ಏನ ಮಾಡಲಿ? ರಕ್ತದ ಕೊಳ ನಿರ್ಮಿಸುವುದಕ್ಕೆ ಅದೆಷ್ಟು ನಿರಪರಾಧಿಗಳ ತಲೆಯನ್ನು ಕಡಿಯಬೇಕಾಗಿತ್ತು. ಮಾಡಲಾರೆ, ಆ ಕಾರ್ಯವನ್ನು ಕೈಗೊಳ್ಳಲಾರೆ. ಹಾಗಿದ್ರೆ ಬದಲು ವ್ಯವಸ್ಥೆ. ಸೇವಕರು ಓಡಿ ಬನ್ನಿ.
ಅಲ್ಲೇ ಸುತ್ತಾಡಬೇಕು. ಪುಷ್ಪ ಅಂತ ಇದೆ, ಕೆಂಪಗಿನ, ಅದನ್ನು ಹೊರೆಯಾಗಿ ತನ್ನಿ ನಮ್ಮ ಉಪವನದಲ್ಲಿರುವಂತಹ ಕೊಳದಲ್ಲಿ ಅದನ್ನು ಚೆನ್ನಾಗಿ ಹಿಸುಕಿ ನೀರು ಹಾಕಿ ಹಣ್ಣಿಗೆ ಅದು ಕೆಂಪಾಗಿ ಕಾಣಿಸ್ತದೆ. ಕೆನ್ನೀರ ಕೊಳದಲ್ಲಿ ಸ್ನಾನ ಮಾಡುವುದಕ್ಕಿದ್ದಾನೆ. ಸರಿ, ಈ ಕ್ಷಣ ಆ ಕಾರ್ಯವನ್ನು ಕೈಗೊಳ್ಳಿ. ನನ್ನ ಆಕೆಯ ಬಯಕೆ ಪೂರೈಸುವುದಕ್ಕೆ ಅನುವು ಮಾಡಿಕೊ. ರಕ್ತದ ಕೊಳ ಎಂಬುದು ಎದ್ದು ಕಾಣುತ್ತಾ ಇದೆ. ಸರಿ, ಮನಸ್ಸಿಗೆ ತೃಪ್ತಿ ಆಗುವಷ್ಟು ಹೊತ್ತು ಸತಿಯರ ಜೊತೆಯಾಗಿ ಕೊಳದಲ್ಲಿ ಮುಳುಗಿ ಈ ಹಿಂದೆ ಭದ್ರಾದೇವಿ ಹಾಗೂ ವಿನತಾದೇವಿಗೆ ಬಂದಂತಹ ವಾಗ್ವಾದದಿಂದ ಅವರಿಬ್ಬರಲ್ಲಿಯೂ ದಾಯಾದ್ಯ ಮತ್ಸರ ಹುಟ್ಟಿಕೊಂಡಿತ್ತು. ಆವಾಗ ನನ್ನ ಮಾತೆಯಾದಂತಹ ವಿನತೆ ಭದ್ರಾದೇವಿಯ ದಾಸ್ಯತ್ವವನ್ನು ಹೊತ್ತುಕೊಂಡವಳು. ಆ ಸಮಯದಲ್ಲಿಯೇ ಹುಟ್ಟಿಕೊಂಡವ ನಾನು ಅಮ್ಮನ ದಾಸ್ಯತ್ವವನ್ನು ಬಿಡುಗಡೆಗೊಳಿಸಿ ಆ ಬಳಿಕ ಹರಿಯ ಸೇವಕನಾಗಿ ಶ್ರೀಹರಿಯನ್ನು ಹೊತ್ತು ತಿರುಗುವಂತಹ ಗರುಡ ನಾನು ಯಾವತ್ತಿದ್ದರೂ ಹರಿಯನ್ನು ಹೊತ್ತು ತಿರುಗುವ ನಾನಾಗಿದ್ದೇನೆ. ಈ ಸಮಯದಲ್ಲಿ ಎಂದಿನಂತೆ ಇಂದೂ ಕೂಡ ಅಂಬರ ಪಥವನ್ನು ಹಿಡಿದು ಹಾರುತ್ತಾ ಹೊರಟವ ನಾನು ಮುಂದೆ ಹೋಗ್ತೇನೆಂದು ಕೆಂಪು ಕೆಂಪಾಗಿರುವಂತಹ ಯಾವುದೋ ಒಂದು ಆಹಾರ ಕಾಣುತ್ತಾ ಇದೆ. ಇದನ್ನು ಮಾಂಸದ ತುಂಡು. ಇದನ್ನು ನೋಡಿದೆ ಅಂತಾದ್ರೆ ಹಿಂದೆ ನಡೆದಂತಹ ಘಟನೆಯನ್ನು ನೆನಪಾಗುತ್ತಾ ಇದೆ. ಈ ಹಿಂದೆ ಆದಿಶೇಷ ಹಾಗೂ ನನಗಾದಂತಹ ಒಂದು ಒಪ್ಪಂದ, ದಿನವೊಂದಕ್ಕೆ ಒಂದು ಹಾವನ್ನು ನನಗೆ ಆಹಾರವನ್ನಾಗಿ ಕೊಡುತ್ತಾ ಇದ್ದ
ಆದಿಶೇಷ. ಆ ಸಮಯದಲ್ಲಿ ಆಹಾರವಾಗಿ ಕೊಡುತ್ತಿದ್ದಂತಹ ಹಾವು ಕೆಂಪು ವಸ್ತ್ರವನ್ನು ಮುಸುಕು ಹಾಕಿಕೊಂಡು ಒಂದು ಬಂಡೆಯ ಮೇಲೆ ಇರುತ್ತಿತ್ತು. ಆ ಹಾವನ್ನು ಕಟ್ಟಿಕೊಂಡು ಹಾರುತ್ತಾ ಇದ್ದವ ನಾನು. ಅದೇ ರೀತಿ ಇಂದಿನ ದಿವಸ ಕೆಂಪು ಕೆಂಪಾಗಿ ಕಾಣುತ್ತಾ ಇದೆ. ಯಾವುದೇ ಆಗಲಿ ನನಗೆ ಸಿಕ್ಕಿದ ಆಹಾರ ಸಂತೋಷದಿಂದ ಕೆಳಮುಖವಾಗಿ ಇಳಿದು ಆಹಾರವನ್ನು ಕಟ್ಟಿಕೊಂಡು ಸಖಿಯರು ಹೇಳಿದಂತಹ ದುರ್ವಾರ್ತೆ ಸಿಡಿಲು ಹಾಗಾಯಿತು. ಓಡಿ ಉಪವನೆ ತಡೆ ಬಂದ್ರೆ ನನ್ನ ಆಕೆ ಕಣ್ಣುಗಳಿಗೆ ಕಾಣಿಸ್ತಾರೆ. ಪ್ರತ್ಯೂಷ ಮನುಷ್ಯರಾದವರು ಮಾಡಬಾರದನ್ನು ಮಾಡಿದ್ರೆ ಆಗಬಾರದು ಆಗ್ತದೆ ಎನ್ನುವುದು ಸತ್ಯ ಎನ್ನುವ ಅನುಭವ ನನಗೀಗ ತಿಳಿಯಿತು. ರಕ್ತದ ಕೊಳದಲ್ಲಿ ಮುಳುಗೇಳುತ್ತಿದ್ದಂತ ಆಕೆಯನ್ನು ಹತ್ಯೆಯನ್ನು ಕೊಕ್ಕಿನಿಂದ ಕುಕ್ಕಿ ಮತ್ತೆತ್ತಲೋ ಹಾರಿ ಹೋಯಿತಂತೆ. ಶ್ರೀಹರಿ, ನಿನಗಿದು ಇಷ್ಟವೇ? ಸರಿ, ಸತ್ಯ ಅಗಲುವಿಕೆಯ ನೋವು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಭಗವಂತ, ಆಕೆಯ ಪ್ರಾಣಕ್ಕೆ ಯಾವುದೇ ಅಪಾಯವಾದ ರೀತಿಯಲ್ಲಿ ಆಕೆಯನ್ನು ಸಂರಕ್ಷಿಸುವ ಸ್ವಾಮಿಯನ್ನು ಪ್ರಾರ್ಥಿಸ್ತಾ ಇದ್ದೀನಿ. ಶರಣ ಜನ ಸುರದೇನು ಬೆನಿಸಿದ ಶ್ರೀರಮಣ ಭಕ್ತವತ್ಸಲ ಭಯ ನಿವಾರಣ ದಯಾಯ ಘನ ಚಿತ್ತ ಭವ ಜನಕ ಚಿನ್ಮಯ ಚಿದಾನಂದ ನೇತ್ರ ಸುರನುತಿ ಪಾತ್ರ ನಿನ್ನ ಪತ್ತೆ ನಾನು ನೋಡಿದೆಯ ತಂದೆ. ಇಂದು ನಿನ್ನ ವಾಹನವಾದಂತಹ ಈ ಗರುಡನಿಂದಾಗಿ ನನ್ನ ಪಾಲಿಗೆ ಆಪತ್ತು ಎಂಬುದು ಬರ್ತಾ ಇದೆ. ತಂದೆ, ನಿನ್ನ ಮಗಳಾದಂತಹ ಈ ಪ್ರತ್ಯೂಷೆಯನ್ನು ಕಾಪಾಡು ತಂದೆ, ಕಾಪಾಡು. ಈ ಪರಿ ಅಚ್ಯುತನ ನಾಮವ ಆ ಪತಿವ್ರತೆ ನುತಿಸಿ ಕೇಳುತ್ತ ಒಳ ಬಿಸುಡುವೆ ನಿರುತ ಉದಯ ಚಲದ ತಪ್ಪಲವರಿ ಬಿಸುಡನು ತಿನ್ನುವ ಆಹಾರ ಎಂಬುದಾಗಿ ತಿಳಿದು ಗೋವಿಂದ ಈಕೆಯನ್ನು ಎತ್ತಿಕೊಂಡು ಹಾರಾಡುವುದಕ್ಕೆ ಪ್ರಾರಂಭ ಮಾಡಿದೆ ಎಂದಾಗ ಕೇಶವ ಎಂತಹ ಪ್ರಮಾದವಾಗಿ ಹೋಗಿತು. ಮಾಧವ, ನನ್ನ ದೇವನಾದಂತಹ ಶ್ರೀಮನ್ನಾರಾಯಣನನ್ನು ಸ್ತುತಿಸುತ್ತಾ ಇದ್ದಾಳೆ. ಚಿದಾನಂದ, ಯಾರಿಗೂ ನನ್ನ ದೇವನನ್ನು ಸ್ತುತಿಸುವುದು ಎಂಬುದಾಗಿ ತಿರುಗಿ ನೋಡಿದೆ ಎಂದಾದ್ರೆ ಹೆಣ್ಣು, ಅದರಲ್ಲಿಯೂ ಗರ್ಭಿಣಿಯಾದಂತಹ ಈಕೆಯನ್ನು ನಾನು ತಿಂದೇ
ಸರಿ ಸರಿ ಸರಿ. ಕ್ಷಮೆಯನ್ನು ಯಾಚಿಸಬೇಕಾದ್ದು ಧರ್ಮ. ಏನು ಮಾಡೋಣ ಎಂದು ಯೋಚಿಸಿದೆ ಎಂದಾದ್ರೆ ಉದಯಾಚಲ ಕಾಣುತ್ತಾ ಇದೆ ತಪ್ಪಲು ಪ್ರದೇಶ. ಈಕೆಯನ್ನು ಉದಯಾಚಲದಲ್ಲಿ ಬಿಟ್ಟು ಆ ಬಳಿಕ ಅಲ್ಲಿ ಕೈಯುತ್ತ ಶಾವಕಾರವನ್ನು ಉದ್ದೇಶವಾಗಿರಿಸಿಕೊಂಡೇ ಕಾನನ ಮಧ್ಯದಲ್ಲೇ ಸಂಚರಿಸುತ್ತಾ ಬರುವಾಗ ಆರಾಧ್ಯ ದೇವನಾದಂತಹ ಶ್ರೀಹರಿಯ ನಾಮಸ್ಮರಣೆ ಕೇಳುತ್ತದೆ. ಆ ಧ್ವನಿಯಲ್ಲಿ ಒಂದಷ್ಟು ಆರ್ತತೆ ಉಂಟು. ಕೌಶಾಂಬಿ ಕಾಂತಿ ಎಂದರಿತು ಸನಿಗೆ ತಾಯಿಯೇ ನಾರೋದರಿ ಭಯವರಿಗೂ ನೋಯಬೇಡವರಿ ಮನವಿಯೇ ಈ ಜಗವಿರುಳಿನ ಸಮರಿವು ಕಾಂತಾರದ ಮಧ್ಯದಲ್ಲಿರುವಂತಹ ಹೆಣ್ಣುಗಳು ಸಹಜವಾಗಿ ಭಯಕ್ಕೊಳಗಾಗುವುದು ಇರುವಂತಹುದೇ ಅಮ್ಮ. ಹಾಗೊಂದುಂಟು ನಮ್ಮವರಿಂದಲ್ಲ, ಯಾದೃಚ್ಛಿಕವಾಗಿ ದೂರ ಆಗಬೇಕಾಗಿ ಬಂದಾಗ ಭಯಗಳು. ಹೌದು, ನೀ ಭಯಕ್ಕೊಳಗಾಗಿದ್ದಿ, ಆರ್ತರಾಗಿದ್ದಿ ಎನ್ನುವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತಹ ನಿನಗೆ ಅಭಯ ಪ್ರದಾನವನ್ನು ಮಾಡಿದವನು ಕಾಪಾಡಬೇಕು ನನ್ನನ್ನು. ಯಾವನು ಎಂಥವನು ಎನ್ನುವಂತಹ ಭಾವನೆ ಬೇಕಾಗಿಲ್ಲ. ಮಾಂಡವ್ಯ ಎನ್ನುವಂತಹ ಸುನಾಮ ಉಳ್ಳಂತಹ ಮುನಿ ನಾನು. ಜೀವಕಾರುಣ್ಯವನ್ನು ಹೊಂದಿದವರು ನಾವು ಅಂತ ನಿನಗೆ ಬೇರೆ ಹೇಳಬೇಕಾಗಿಲ್ವಮ್ಮ. ನಿಮ್ಮ ದರ್ಶನದಿಂದ ನನ್ನ ಜೀವನ ಪಾವನವಾಯಿತು ತಂದಿ. ಸಾಕು ತಾಯೇ ಸಾಕು, ಅಷ್ಟು ನೀ ತಿಳ್ಕೊಂಡೆ ಅಂತ ಆದ್ರೆ ತಿಳುವಳಿಕೆ ಉಳ್ಳವಳು ನೀನು. ತಾಯೇ ನೀನಾರೆಂಬುದನ್ನು ನಾನು ಅರಿತೆ. ನಾನು ಸರಿಯಾಗಿ ಗೊತ್ತಿದೆ ನನಗೆ. ಅಂತರ್ದೃಷ್ಟಿಯ ಮೂಲಕವಾಗಿ ಅದೆಲ್ಲವನ್ನು ಅರ್ಥ ಮಾಡಿಕೊಂಡವನು ಇದ್ದೇನೆ. ವಾಸ್ತವಿಕವಾಗಿ ನಿನ್ನ ಸ್ಥಿತಿ ಹೇಗೆ ಅನ್ನೋದು ನನ್ನ ಅನುಭವಕ್ಕೆ ಬಂದಿದೆ. ನೀನಿಂತ ಕಷ್ಟಸ್ಥಿತಿಯಲ್ಲಿರಬೇಕಾಗಿದ್ದವಳೇ ಅಲ್ಲ. ಹಾಗಾದ್ರೆ ಯಾಕೆ ಬಂತು ಗೊತ್ತಿಲ್ಲ. ನನಗೂ ಅದು ಅರ್ಥವಾಗಿದೆಯಮ್ಮ. ಇನ್ನು ಗಂಡನಿಗೆ ತಿಲೋತ್ತಮ ಎನ್ನುವಂತ ಅಪ್ಸರೆಯಿಂದ ಒದಗಿ ಬಂದಂತ ಯಾವುದೋ ಶಾಪವದು. ಹೆಂಡತಿಯಿಂದ ಅಗಲಿರಬೇಕು ಎನ್ನುವಾಗ ಅಥವಾ ನಿಮಗೆ ವಿಯೋಗ ಉಂಟಾಗಲಿ, ಶಾಪದ ಅನುಭವ ನಿಮಗೆ ಆಯಿತು, ಅದನ್ನು ನೀವು ದೂರ ಇರಬೇಕಾಯಿತು. ಈ ಕಷ್ಟವನ್ನು ನಾನು ಅನುಭವಿಸಬೇಕು. ಹಾಗೆಂದು ದೀರ್ಘಕಾಲ ಇರ್ತದೆ ಅಂತಿಲ್ಲ. ಮತ್ತೆ ನಿನ್ನ ಗಂಡನ ಸತ್ಯ ಧರ್ಮ ನಿಷ್ಠೆಗೆ ಫಲವಾಗಿ ನೀವು ಮತ್ತೊಮ್ಮೆ ಒಂದಾಗಬಹುದಾದಂತಹ ಸಂದರ್ಭ ಶೀಘ್ರದಲ್ಲಿ ಬಂದೀತು. ಆ ಭಾಗ್ಯ ನನ್ನ ಪಾಲಿಗೆ ಬರ್ತದೆ. ಇದು ತಾಯಿ ಆದ್ರೆ ನೀನೇನು ಯೋಚನೆ ಮಾಡಬೇಡ. ಸಮೀಪಗತವಾಗಿ ನಮ್ಮ ಆಶ್ರಮ ಇದೆ, ಕರೆದೊಯ್ಯುತ್ತೇನೆ. ಚಂದ್ರವಂಶೀಯರನ್ನು ರಕ್ಷಿಸಿ ಅಂತ ಒಂದು ವಾಕ್ಯವು ನಮ್ಮ ಮಾಲಿಗೆ ಒದಗಿ ಬರ್ತದೆ. ಹೀಗೆ ಧನ್ಯನಾದ ಅನುರಯದಿ ಕರೆದೊಯ್ದನು ಜಗನದಲ್ಲಿ ಪೋಷಿಸುತ್ತ ಜನಪದನು ತನ ಜನನು ಪಡೆಯಂತೆ ಶಿಶುವಿನ ಕನಸು ತೇಜವ ಕಂಡು ಉದಯ ಎಂದು ಬೆದರಿದ ತುಂಬು ಗರ್ಭಿಣಿಯಾದಂತಹ ಆಕೆಯನ್ನು ಯೋಗ್ಯವಾದ ರೀತಿಯಲ್ಲಿ ಆರೈಕೆಯನ್ನು ಮಾಡಿದರ ಪ್ರಭಾವ ಎನ್ನುವುದರಿಂದ ಸುಪುಷ್ಟ ಅಂತ ಹೆಣ್ಮಗಳು ಸುಮೂರ್ತಲ್ಲಿ ಪ್ರಸವಿಸಿದ್ದಾಳೆ. ಆಹಾ, ಚಂದ್ರನ ಹಾಗುಂಟಪ್ಪ ಚಂದ್ರವಂಶದ ಕುಡಿ. ಹುಡುಗರಿಗೆ ಜಾತಕರ್ಮಾದಿಗಳನ್ನು ಮಾಡಬೇಕಾದ ಈಗ ನನಗೆ ಅವಶ್ಯವಾದ ವಿಷಯ. ಶಾಸ್ತ್ರಾಗಾರಕ್ಕೆ ತಪ್ಪದಷ್ಟನ್ನು ಮಾಡುವ ಮೂಲಕವಾಗಿ ಉದಯಾದ್ರಿಯಲ್ಲಿ ಹೊರಕೊಂಡಂತ ಹುಡುಗ ಇದನ್ನು ಉದಯ ಎನ್ನುವಂತ ಹೆಸರನ್ನು ಇರಿಸಿದ್ದೇನೆ. ಶುಭ ನಾಮಧೇಯ. ಶುಕ್ಲಪಕ್ಷದ ಚಂದ್ರಮನ ಹಾಗೆ ದಿನದಿಂದ ದಿನಕ್ಕೆ ವೃದ್ಧನ್ನು ಹೊಂದುತ್ತಿರುವನ್ನು ಕಂಡಾಗ ಏನು ಸಂತೋಷ, ಏನು ಸಮಾಧಾನ. ಚಂದ್ರವಂಶದ ಕುಡಿಯೊಂದನ್ನು ಬೆಳೆಸಿದ ಯೋಗ ಭಾಗ್ಯ ನಮಗಾಯಿತಲ್ಲ. ಹುಡುಗ
ಬಂದ್ರೆ ಸಾಕು. ದೊಡ್ಡ ಮನೆಯಲ್ಲಿ ಹುಟ್ಟಿದ ಅಂತಾದ್ರೆ ದೊಡ್ಡವನಾಗಬೇಕು ಅಂದ್ರೆ ವಿದ್ಯೆ ಬೇಕು. ಏನು ಕಡಿಮೆ ಮಾಡಲಿಲ್ಲ. ದೇವಲೋಕದ ವೈಭವದ ಆಭರಣಾದಿಗಳನ್ನು ಹುಡುಗರಿಗೆ ಧರಿಸಿ ಬೇಕಾದನ್ನು ಒದಗಿಸಿ ಕೊಟ್ಟಿದ್ದೇನೆ. ವಿದ್ಯಾಭ್ಯಾಸ ಕಾಲಕ್ಕಾಗಬೇಕು 5 ವರ್ಷ ಕಳೆಯುತ್ತಾ ಬಂತು, ಅಲ್ಲ ಆಗುತ್ತಾ ಬಂತು. ವಿದ್ಯಾರಂಭವನ್ನು ಮಾಡಿ ಕ್ಷಾತ್ರೋಚಿತವಾದಂತಹ ಎಲ್ಲಾ ವಿದ್ಯೆ ಹುಡುಗರಿಗೆ ಶಿಕ್ಷಿಸತಕ್ಕದ್ದು ಅಂತ ನನಗರ್ಥವಾದ್ದನ್ನೆಲ್ಲ ನಾನು ಹೇಳಿಕೊಡ್ತಾ ಇದ್ದೇನೆ. ನೋಡುವ ಒಮ್ಮೆ ಹುಡುಗ ಹೇಗೆ ಬೆಳೀತಾ ಅಂತ. ಎಂತದಿಲ್ಲಿ ಮಠದಲ್ಲೇ ಇದ್ದಿದ್ದು ಮಠದಲ್ಲೇ ತಿಂದು ಕರೆಕ್ಟದ ಇಲ್ಲಿ ಏನು ಗುರುಗಳು ಹೇಳ್ತಾರೆ ಕೇಳುವುದು ತಿನ್ನುವುದು ಮಲಗುವುದು ಇದೇ ಆಗಿ ಹೋಗ್ತದೆ. ಅದಲ್ಲ ಸಹಪಾಠಿಗಳನ್ನು ಸೇರಿಕೊಂಡು ಒಂದು ತಿರುಗಾಟ ಮಾಡಿದ್ರೆ ಹೇಗೆ? ಹೌದು ಅಂತ ಮುಂದುವರಿತದೆ. ಸ್ವರ್ಗಲೋಕದ ಅಭಿಲಾಷೆಯಿಂದ ನನ್ನನ್ನಯ್ಯ ಸ್ವರ್ಗವನ್ನೇ ಪಡೆಯುವುದಕ್ಕೆ ಹೋಗಿದ್ದ. ಆ ಸಮಯದಲ್ಲಿ ಸ್ವರ್ಗವನ್ನೇ ಸ್ವಾಧೀನವನ್ನು ಮಾಡಿದ್ದಾರೆ. ಯಾರೋ ಮೋಸದಿಂದ ನನ್ನನ್ನು ಕೊಂದಿದ್ದಾರೆ. ಅಂದಿನಿಂದ ಇಂದಿನವರೆಗೆ ದಿಕ್ಕು ದಶೆ ಇಲ್ಲದೆ ಈ ಕಾಲಲ್ಲಿ ಸುತ್ತಾಡ್ತಾ ಇದ್ದೇನೆ. ಸಿಕ್ಕಿದಂತ ಜೀವನವನ್ನು ಕಳೀತಾ ಇದ್ದೇನೆ. ಎಂದಿನಂತೆ ಇಂದು ಕೂಡ ಹೋರಾಟವನ್ನಾಗಿದ್ದೇನೆ. ನೋಡ್ತೇನೆ ಏನ್ ಸಿಗ್ತದೆ.
ಸಣ್ಣ ಬಾಲಕ ಅಲ್ಲಿ ಈ ಕಾಡಿನಲ್ಲಿ ನಾನು ಸುತ್ತಾಡುವಂತಹ ಸಭೆಯಲ್ಲಿ ನನ್ನ ಎದುರಾಗಿ ಬಂದಿಯಾ? ಅಲ್ಲಿ ಒಂದು ಕಾಣ್ತಾ ಇದೆ. ಏನದು? ಏನಲ್ಲಿ ಮಂತ್ರಾಲಯ ಕೇಳುತ್ತಾ ಇದೆ. ಅದು ನಮ್ಮ ಗುರುಗಳು. ಅಲ್ಲಿ ಹೊಗೆ ಕಾಣ್ತದ? ಅದು ಹೊಗೆ ಕಾಣ್ತಾ ಇದೆ. ಹೊಗೆ ಕಾಣ್ತದ? ಹೊಗೆ ಅಲ್ಲ, ಅದು ಹೋಮ. ಹೊಗೆಯನ್ನು ಮಾಡುವವರನ್ನು ತಿನ್ನುವುದಕ್ಕಾಗಿ ಬಂದಿದ್ದೇನೆ. ಕಾಡೆದು ನಿಲ್ಲಿಸಿದರೆ ನಿನ್ನ ನಿನ್ನ ತಾಯಿಗೆ ಸಮಾನ ನಾನು ಆದರೂ ಕೂಡ ಆ ಭಾವನೆ ನಿನ್ನ ಮೇಲೆ ನಾನು ಇಳಿಸುವುದಿಲ್ಲ. ಈ ಸಮಯದಲ್ಲಿ ಹಸುವೆಯಲ್ಲಿ ತಳ್ಳಿಕ್ಕಾಗುವುದಿಲ್ಲ. ನನಗೆ ಕೊಂದು ತಿನ್ನ ಅದೆಷ್ಟೋ ಪ್ರಾಣಿಗಳನ್ನು ತಿಂದು ಜೀವನ ಮಾಡುವಂತ ನಮಗೆ ಹಿಂದೆ ಕುಳಿತವರು ಯಾರು? ಯಾರು? ನನ್ನ ಗುರುಗಳು ಗೊತ್ತುಂಟ. ಹೌದಾ? ಜೊತೆಯಲ್ಲಿ ನಿನ್ನ ಜೊತೆಯಲ್ಲಿ ಗುರುಗಳನ್ನು ತಿಂದು ಮುಗಿಸುವಂತ ಸಮಯದಲ್ಲಿ ಯಾರು ನಿಮ್ಮನ್ನು
ಬಂದನು ಆಡು ನಾಗ ನಡೆದಾಡು ನಾಗ ಆಡು ನಾಗ ನಡೆದಾಡು ನಾಗ ನೋಡು ನನಗೆ ತೋರಿಯ ಮಾಡುವಂತೆ ನೋಡಿಲ್ಲ ಬಿರುಗುವ ಅರಳಿಸಿ ಆಡು ನಾಗ ಆಡು ನಾಗ ಅನ್ಯ ಜೀವಿಗಳ ಇನಿತೊಂದು ಹಿಂಸೆಗೈಯುವುದು ತರವಲ್ಲ ಘನಪಾಪ ಸಂಗಡಿಸುವುದು ಆಡಿಸುದು ಅದಕ್ಕೆ ಏನಾದ್ರೂ ತಿನ್ನುವುದಕ್ಕೆ ಕೊಟ್ಟಿದ್ಯಾ ನೀನೇ ಇಟ್ಕೊಂಡು ಆಡಿಸುವವ ಹಾಗಾದ್ರೆ ನೀನು ಯಾರು ಅಯ್ಯ ಇದನ್ನು ಕಾಣುವಾಗ ಮನಸ್ಸಿಗೆ ನೋವಾಗ್ತಾ ಇದೆ ಹೌದು ನಾಗ ಹತ್ಯೆ ಮಾಡಬಾರ್ದು ನಾಗ ಮಿಥುನ ಮಾಡಬಾರ್ದು ಏನ್ ಬರ್ತದೆ ಹತ್ಯೆ ಮಾಡ್ಲಿಕ್ಕಿಲ್ಲ ಹಿಂಸೆ ಬರ್ತಿದ್ಯಲ್ಲ ನಿನ್ನ ಕುಟುಂಬದ ವರ್ಗದವರಿಗೆ ಇನ್ನು ನಾಗದೋಷ ಬಂದಿತ್ತು ಎಲ್ಲಿ ನೋಡುವಾಗ ನನ್ನ ಕುಟುಂಬಕ್ಕೆ ಒಂದು ನಾಗದೋಷ ಉಂಟು ಏನಾದ್ರು ಬಂದಿತ್ತು ಅದಕ್ಕಾಗಿ ಹೇಳ್ತಾ ಇದ್ದೀನಿ ವಿನಯನಿಂದ ವಿನಮ್ರನಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೀನಿ ಯಾಕೆ ಹಿಂಸೆ ಕೊಡ್ತಾ ಇದ್ದೀನಿ ಇದನ್ನು ಬಿಡು ಬಿಡು ಇದನ್ನು ಆಡಿಸಿದ್ರೇನೆ ನನ್ನ ಹೊಟ್ಟೆ ತುಂಬುವುದು ನಾನು ಒಬ್ಬನಲ್ಲ ನನಗೆ ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅವರಿಗೆ ಹೊಟ್ಟೆಗೆ ಕೊಡ್ಬೇಕಾದ್ರೆ ಈ ಹಾವನ್ನು ಆಡಿಸಿ ಆಗ್ಬೇಕು ಆಟದಿಂದಲೇ ನಿನ್ನ ಜೀವನ ಆಟ ಇಲ್ಲದಿದ್ರೆ ಇಲ್ಲ ಅಯ್ಯ ನಾವು ಏನಾದ್ರೂ ಮಾಡುವುದಾದ್ರೆ ಜೀವನದಲ್ಲಿ ಮತ್ತೊಬ್ಬರಿಗೆ ನಾವು ಆಧಾರವಾಗಿರ್ಬೇಕು ಸುಮ್ಮನಲ್ಲೇ ಹೇಳ್ತದ ನೀನು ಇಷ್ಟು ನೋವು ಮಾಡಿದ್ರು ಕೂಡ ನನಗೆ ನೋವಾಯ್ತೆಂಬುದಾಗಿ ಹಾವು ಹೇಳ್ತದ ಬುದ್ಧಿಗಾಲಿಸಿದ್ದೇನೆ ನಾನು ಹೇಗೆ ಹೇಳ್ಬಾರ್ದಂತ ನಿನ್ನ ಸೊಂಟಕ್ಕೊಂದು ಹಗ್ಗ ಕಟ್ಟಿ ನಿನ್ನ ಇದೇ ರೀತಿ ಕುಣಿಸಿದ್ರೆ ಆಗ್ತದ ಅಲ್ಲ ಬೇರೆ ಯಾರಾದ್ರೂ ಕುಣಿಸಿದ್ರೆ ಅಯ್ಯ ಈ ರೀತಿ ನೋವನ್ನು ಕೊಡ್ಬೇಡ ಅದಕ್ಕಾಗಿ ಈಗ ನೀನು ಹೊಟ್ಟೆ ತುಂಬುವುದಕ್ಕಾಗಿ ಇದನ್ನು ಆಡಿಸುವುದು ಎಂಬುದಾಗಿ ಹೇಳ್ತಾ ಇದ್ದಲ್ಲ ನಿನಗಾಗಿ ನಾನು ನಿನ್ನ ಬದುಕಿಗಾಗಿ ಈಗ ಹೆಂಡತಿ ಮಕ್ಕಳಿಗೆ ಏನು ಕೊಡುವುದಕ್ಕಿಲ್ಲ ಜೀವನ ಪರ್ಯಂತರ ನಿನ್ನ ಮಗನಿಗೆ ಮೊಮ್ಮಕ್ಕಳಿಗೆ ಇನ್ನು ಹುಟ್ಟುವವರಿಗೆ ಕೊಟ್ರ ಬಿಡ್ತೀಯಾ ಹಾಗಾದ್ರೆ ನಾನೇ ಕೊಡ್ತೀನಿ ಆಭರಣ ಅಲ್ಲ ನಡಗ ರತ್ನ ಕಂಕಣ ಹೌದು ಸರಿ ನಿನಗೆ ಗೊತ್ತಾಯ್ತು ಯಾರಲ್ಲಿ ಹೇಳ್ಬೇಡ ಯಾಕೆ ಕೇಳು ನಾನು ಕೊಟ್ಟಿದ್ದೇನೆ ಎಂಬುದು ಯಾರಲ್ಲಿ ಹೇಳ್ಬಾರ್ದು ಯಾರು ಕೊಡುಗೈ ದಾನಿಗಳಿದ್ದಾರೆ ಅವರು ಪ್ರಚಾರ ಮಾಡಬಾರ್ದು ನಾನೆಂತ ಕೊಟ್ಟಿದ್ದೇನೆ ಎಂಬುದಾಗಿ ಭಾವಚಿತ್ರವನ್ನು ಇಟ್ಟು ಮುಂದುವರಿಯುವುದಲ್ಲ ನಾವು ಸತ್ತಾಗ ಮತ್ತೊಬ್ಬರು ಹೇಳಬೇಕು ಹೌದು ಮನಸ್ಸಿಲ್ಲ ಅಲ್ಲೇ ಉಂಟು ನಾವು ಸತ್ತಾಗ ಮತ್ತೊಬ್ಬರು ದಾನ ಮಾಡಿದ್ದಾರೆ ಎಂಬುದಾಗಿ ನಮ್ಮ ಕುರಿತಾಗಿ ಹೇಳ್ಬೇಕು ಅದಕ್ಕಾಗಿ ಇದನ್ನು ಹಿಡ್ಕೊ ಇನ್ನು ಆಟಕ್ಕೆ ಹೋಗ್ಬೇಡ ಆಟ ಬಿಡ್ಬೇಕು ನಿಲ್ಲಿಸ್ಬೇಕು ಇದರಿಂದ ಜೀವನ ಯಾರಲ್ಲಿ ಹೇಳ್ಬೇಡ ನಾನು ಕೊಟ್ಟಿದ್ದೇನೆ ಹೋಗು ಇತ್ತಗಾರೂಡಿಗನು ರತ್ನ ಕಂಕಣವನ್ನು ಇದನ್ನು ಇಟ್ಟು ನನಗೆ ಹಣ ಬೇಕು ಚಿನ್ನದ್ದು ಹೌದು ಚಿನ್ನದ್ದು ಹೌದು ಇದನ್ನು ಇಟ್ಟುಕೊಂಡು ನಿನಗೆ ಹಣ ನಾನು ಕೊಡ್ಬೇಕು ಹೌದು ಇದು ಎಲ್ಲಿ ಸಿಕ್ಕಿದ್ದು ನೀನು ಎಲ್ಲಿ ಸಿಕ್ಕಿದ್ದು ಅಲ್ಲ ಇದನ್ನು ತಂದು ನನ್ನಲ್ಲಿ ಕೊಟ್ಟು ಹಣ ಕೇಳಬೇಕು
ಅದು ಎಲ್ಲಿ ಸಿಕ್ಕಿದ್ದು? ಇದು ಸಿಕ್ಕಿದ್ದಲ್ಲ, ಮತ್ತೆ ಒಬ್ರು ನನಗೆ ಕೊಟ್ಟರು. ಕೊಟ್ಟದ್ದು ಕೊಟ್ಟದ್ದೇ ಒಬ್ಬ ಹುಡುಗ. ಹುಡುಗ ಹೌದು. ನಿನಗೆ ನನಗೆ. ಇದನ್ನು ಇದನ್ನು. ಸರಿಯಾಗಿ ನೋಡಿದ್ದೆ ಹೌದು. ಹೌದಾ? ಚಿನ್ನದ್ದು. ಚಿನ್ನದ್ದು. ಹೌದು. ಇದಕ್ಕೇನ್ ಬೇಕು? ಹಣ. ಹಣ. ಹಾ. ಹಣ ಇದಕ್ಕೇನು ಕೊಡುವಷ್ಟು ನನ್ನಲ್ಲಿ ಎಲ್ಲಿ ಕೊಡ್ತಾರೆ ಅಲ್ಲಿಗೆ ಕರೆದುಕೊಂಡು ನಾನು ಪವಿತ್ರ ಪಾತ್ರೆಗಳಲ್ಲಿ ಹೊಂದಿಸಿಕೊಂಡಿದ್ದೇನೆ. ನಮ್ಮೂರಿನ ಶ್ರೇಷ್ಠಿಯಲ್ಲಿ ಹೌದು, ವ್ಯಾಪಾರಿ. ನ್ಯಾಯಯುತವಾಗಿ ವ್ಯಾಪಾರವನ್ನು ನೀವೆಲ್ಲ ಮಾಡ್ತೀರಿ ಅಂತ ನನಗೆ ಸುದ್ದಿ ಬಂದಿದೆ. ಹೌದು, ಯಾಕೆ ಬಂದಿದೆ? ಎಂದಿನಂತೆ ಇಂದು ಕೂಡ ವ್ಯಾಪಾರವನ್ನು ಮಾಡುತ್ತಾ ಇದ್ದಾರೆ. ವ್ಯಾಪಾರ ಮಾಡಿ ನನ್ನನ್ನು ಹಣ ನೋಡಿ, ಇವನನ್ನು ಎಳೆದುಕೊಂಡು ಬಂದಿದ್ದೆ. ಎಳೆದುಕೊಂಡು ಬಂದದ್ದು ಕಾರಣ ಉಂಟು ಜೀವ. ಏನು? ಅವ ತಂದುಕೊಟ್ಟಂತಹ ಖಡಗ ಅದನ್ನು ಸರಿಯಾಗಿ ನೋಡಿದವಾಗ ಇದರಲ್ಲಿ ರಾಜ ಮುದ್ರಿಕೆ ಅದು ನಿಮಗೆ ಸೇರಬೇಕಾದ್ದು ಎಂಬುದನ್ನು ಅರ್ಥ ಮಾಡಿಕೊಂಡು ನಿಮ್ಮಲ್ಲಿಗೆ ತಂದು ಒಪ್ಪಿಸಿದ್ದೆ. ಈ ಕಡಗವನ್ನು ಕೊಟ್ಟದು ಇವ ಅಂದದ ಕಣಕಣವ ಕಂಡ ಕ್ಷಣವೇ ಕಂದಿದ ನದಿ ಆನಂದ ಮೂಡಿತು ಉಷಾ ಸುಂದರಿಯು ಬಾನಂಚಿನಲ್ಲಿ ಬೆಳಗಿದಂದದಲ್ಲಿ ಮನದೊಳಗೆ ಬೆಳಗಾದನು ಕಂದಿದಾದಲ್ಲಿ ಆನಂದ ಉಷಾ ಮೋಡ ಮುಸುಕಿದ ಆಕಾಶದಲ್ಲಿ ಸೂರ್ಯೋದಯ. ಖಡಗ ಮುದ್ರೆಯುಳ್ಳದ್ದು ಸಾಮಾನ್ಯನಾದ ನಿನ್ನ ಕೈ. ಇಲ್ಲಿ ಬಾ. ಏನು ಉದ್ಯೋಗ ಮಾಡ್ತಾ ಇದ್ಯಪ್ಪ? ನಾನು ಹಾವಾಡಿ. ಹವಾಡಿ. ನಿನಗೆ ಈ ಕಡಗ ಹೇಗೆ ಸಿಕ್ಕಿತು? ಅದು ಯಾರು ಕೊಟ್ಟರು? ಕಳ್ಳತನ ಮಾಡಿದ್ಯಾ? ನನ್ನ ಮುಖ ನೋಡುವಾಗ ಕಳ್ಳತನ ಮಾಡಿದವನಾಗಿದ್ದೇನು. ಈಗ ಮುಖ ನೋಡಿದ ಕ್ಷಣ ಅವ ಕಳ್ಳನೋ ಅಲ್ಲ ಒಳ್ಳೆಯನೋ ಅಂತ ತಿಳಿಯುವುದಕ್ಕಾಗುವುದಿಲ್ಲ. ಕಥೆ ನಾನು ಈ ಹಾವನ್ನು ಆಡಿಸಿಕೊಂಡು ಈಗ ಊರು ಸುತ್ತಾಡ್ತಾ ಇದ್ದೆ. ಮೊನ್ನೆ ಕಾಡಿನ ಹತ್ರ ಹೋದೆ. ಇದನ್ನು ಆಡಿಸ್ತಾ ಇರುವಾಗ ಒಬ್ಬ ಹುಡುಗ ಬಂದ. ಅದನ್ನು ಬಿಡು, ಅದು ಪಾಪ. ಹಾವಿಗೆ ಹಿಂಸೆ ಕೊಡುವುದು ಪಾಪ. ಹೌದಪ್ಪ, ಈ ಲೋಕದಲ್ಲಿ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ಬಿಟ್ಟು ಬಿಡು. ಬಿಟ್ಟರೆ ನನಗೆ ಇದಕ್ಕೆ ಗತಿ ಏನು ಸ್ವಾಮಿ ಅಂತ ಕೇಳಿದೆ. ಅನಕ ಯೋಚನೆ ಮಾಡಬೇಡ, ನಿನ್ನ ಮೊಮ್ಮಕ್ಕಳು ತಿನ್ನುವುದವರೆಗೆ ನನಗೆ ಕೊಡ್ತೇನೆ ಅಂತ ಆ ಕಡಗವನ್ನು ಕೊಟ್ಟ. ನಿಜವಾಗಿ ಹೌದು. ಕಾಡಿನಲ್ಲಿ ಹುಡುಗ ಕೊಟ್ಟು ಈ ಕೈ ಬಹಳ ಚಂದ ಇದ್ದೇನೆ. ಮತ್ತೆ ಸಂಸ್ಕಾರ ಬರಬೇಕು ಅಂತಿದ್ರೆ ಒಳ್ಳೆಯ ಪರಂಪರೆ ಇರಬೇಕು. ಉರ್ತು ಮುಖ, ಗುಂಡಗೆ ಶರೀರ ಬಹಳ ಚಂದ ಇದ್ದ. ಅವನು ತೋರಿಸ್ತೀಯಾ? ನಿಜವಾಗಿ ಎಲ್ಲಿದ್ದಾನೆ? ಪದ ಕೆರಗನು ಅಪಾರ ಕರುಣಿ ಪದ ಕೆರಗಿ ಕೌಶಂಗಿಯ ರಸ ಸಹಸ್ರಾನೇಕ ಪಾದಗಳಿಗೆ ಅಭಿವಾದನವನ್ನು ಸಲ್ಲಿಸ್ತಾ ಇದ್ದೇನೆ. ಪೂಜ್ಯಕ್ಕೆ, ಈ ಹೊತ್ತಿನಲ್ಲಿ ನಿಮ್ಮನ್ನು ಕಾಣ್ತೇನೆ ಅಂತ ನಾನು ಖಂಡಿತ ತಿಳಿದುಕೊಂಡಿದ್ದೀನಿ. ಯಾಚಿತವಾಗಿ ಬರಬೇಕಾಯಿತು. ರಾಜಮುದ್ರೆಯುಳ್ಳ ಖಡಗವೊಂದನ್ನು ಹುಡುಗನೊಬ್ಬ ತನಗೆ ಕೊಟ್ಟ ಅಂತ ಹಾವಾಡಿಗೆ ಹೇಳಿದ. ಆ ಕಾರಣದಿಂದಲೇ ಈ ಆಶ್ರಮಕ್ಕೆ ಬರಬೇಕಾಯಿತು. ಈ ಪರಿಸರದಲ್ಲಿ ನನ್ನಾಕೆ ಪ್ರತ್ಯುಷ ನಮ್ಮ ಮನೆಯಲ್ಲಿದ್ದಾಳೆ. ಈತ ನಾನು ಆ ಕಡಗ ಹಾವಾಡಿಗನ ಕೈ ಹೇಗೆ ಸೇರಿತು? ಮುನಿವರಿವರಿನನು ಪೇದನಿದು ದುರ್ನಿಧಿಗಳು ಎಲ್ಲವೂ ಕಳೆದು ಶುಭ ದಿನ ಬೆಳಿಗ್ಗೆಯಾದು
ಸಕೋ ನಿರ್ಣಯ ತನುಜನೀತನಿಗೆ ನಿರ್ಣಯ ತನುಜನೀತ ಅರಸ ಜೀವನದಲ್ಲಿ ಇಂತಹ ಏರುಪೇರುಗಳು ಹೆಚ್ಚು ಕುಂದುಗಳು ಆಗುವುದು ಸಹಜ. ನಿನ್ನ ಬದುಕಿನ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಿನ್ನ ಹೆಂಡತಿಯಿಂದ ದೂರವಾಗಿರಬೇಕಾಗಿ ಬಂದಂತಹ ಸಂದರ್ಭ, ಹೆಂಡತಿಯ ಅಗಲಿಕೆಯ ನೋವು ಇನ್ನೂ ಅಂತರಂಗದಿಂದ ಮಾಸಿಕೋತಿಲ್ಲ ಸ್ವಾಮಿ. ಗಂಡಾರಣ್ಯದ ಮಧ್ಯೆಯಲ್ಲಿ ಹತ್ತು ಕರೆದು ಇರುತ್ತಿರುವಂತಹ ಆಕೆಯನ್ನು ಕಂಡ ನಾನು ನನ್ನ ಆಶ್ರಮಕ್ಕೆ ಕರೆತಂದು ಯೋಗ್ಯವಾದ ರೀತಿಯಿಂದ ಪೋಷಣೆಯನ್ನು ಮಾಡಿದವನು. ತುಂಬಿದ ಬಸುರಿ ಆಕೆ ಆಗಿದ್ದಳು. ಅವಳು ಹಡೆದ ಮಗನು ಇವನು. ಅಂದರೆ ನಿನ್ನ ಮಗನೇ ಅವನಿದ್ದಾನೆ. ಸ್ವಾಮಿ, ಅರಮನೆಯ ಅಂತಃಪುರದಲ್ಲಿ ಸುಖ ಪ್ರಸವವನ್ನು ಮಾಡಬೇಕಾದಂತಹ ಈಕೆ ಈ ಪುಣ್ಯಾಶ್ರಮದಲ್ಲಿ ಈ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಳೆ. ಒಳ್ಳೆಯದು ಸ್ವಾಮಿ. ಆಕೆ ಆರೈಕೆಯನ್ನು ಮಾಡಿ ಈ ಮಗುವನ್ನು ಬೆಳೆಸಿ ಸಕಲ ವಿದ್ಯೆಯನ್ನು ತಾವೇ ತಿಳಿಯ ಹೇಳಿ ಇವನನ್ನು ಒಬ್ಬ ಪ್ರಬುದ್ಧನನ್ನಾಗಿ ರೂಪಿಸಿದ್ದೀರಿ ಅಂತ ನಾನು ಅರ್ಥ ಮಾಡಿ. ಸ್ವಲ್ಪ ತುಂಟಾಟ ಉಂಟವನಿಗೆ. ಹಾಗಿದ್ರೆ ಆ ವಾಡಿಗನಿಗೆ ಕಡಗವನ್ನು ಕೊಟ್ಟದ್ದು ಅಮ್ಮ ಬಹುಶಃ ಪ್ರೀತಿಯಿಂದಲೇ ರಾಜಮುದ್ರೆ ಉಳ್ಳ ಕಡಗವನ್ನು ಮಗನ ಕೈಗಳಿಗೆ ತುಡಿಸಿದ್ದಿರಬೇಕು. ಮಗುವಿನ ಮೇಲಿನ ಈ ಮಕ್ಕಳಿಗೆ ಹಾಗೆ ಭಂಡಾರಣ್ಯದ ಮಧ್ಯೆ ಹುಲಿ, ಸಿಂಹ, ಆನೆ ಎಲ್ಲ ಕಂಡಾಗ ಸ್ವಲ್ಪ ಹುಡುಗಾಟಿಕೆ ಬರ್ತದೆ. ಅಲ್ಲ, ಇನ್ನು ಜೀವಕಾರುಣ್ಯ ಭಾವದಿಂದ ಅವನಿಗೆ ಕಡಗವನ್ನು ಕೊಟ್ಟು ಯಾಕೆ ಕೊಟ್ಟದ್ದು? ಅದು ನೋವು ಮಾಡ್ತಾ ಇತ್ತ ಹಾವಿಗೆ. ಕೇಳಿದ್ರ? ಭೂತ ದಯಾಪರತೆ ಜೀವಕಾರುಣ್ಯ ಎರಡು ಉಂಟು ಹುಡುಗನತ್ರ. ಮನುಷ್ಯನಾದವನಿಗೆ ಜೀವ ದಯ ಬೇಕಂತ, ಅದಕ್ಕಿಂತ ದೊಡ್ಡ ಧರ್ಮವಿಲ್ಲವಂತೆ. ಸ್ವಾಮಿ, ಈ ಆಶ್ರಮದಲ್ಲಿ ಇರುವ ಕಾರಣವೇ ಅಂತಹ ಒಳ್ಳೆಯ ಗುಣವನ್ನು ಆತ ಮೈಗೂಡಿಸಿಕೊಂಡಿದ್ದಾನೆ ಅಂತ ನಾನು. ತಂದೆ, ಅಜ್ಜ ಇವರೆಲ್ಲ ಒಳ್ಳೆ ಗುಣಗಳು ಹುಡುಗನಲ್ಲಿ ಬರಲೇಬೇಕಾಗ್ತದೆ. ಸ್ವಾಮಿ, ನಿನ್ನ ಧರ್ಮ, ನಿನ್ನ ಒಳ್ಳೆಯ ಗುಣಗಳು ಹುಡುಗನಲ್ಲಿ ಮೂರ್ತಿಯರ್ಥಾಗಿ ತಾನು ಉಂಟು ಅಂತ ಭಾವಿಸಿದ್ರಾಯ್ತು. ಸಂವಿಧಾನದಲ್ಲಿ ನನ್ನೊಂದು ಬೇಡಿಕೆ ಏನು? ಪ್ರತಿ ವಿಷಯನ್ನು ಉದ್ದೇಶಪೂರ್ವಕವಾಗಿ ನಾನು ವ್ಯಕ್ತವನ್ನಲ್ಲ. ಕಾರಣಾಂತರದಿಂದ ನಾನು ಅವಳು ದೂರವಾಗಿರಬೇಕಾಯಿತು. ಮತ್ತೆ ನನ್ನ ಆಕೆ ಹಾಗೆ ಮಗುವನ್ನು ನನಗೊಪ್ಪಿಸಬೇಕು ಅಂತ ಕೈ ಜೋಡಿಸಿ ಬೇಡ್ತೇನೆ. ಸರಿಯಪ್ಪ, ಮತ್ತೊಮ್ಮೆ ಹಳೆ ಕಥೆಯಲ್ಲಿ ಒಂದು ವಾಕ್ಯವಾದ ನಾನು ಹೇಳಲೇಬೇಕಾಗ್ತದೆ. ಏನು? ದೇವಲೋಕದ ಸುಂದರಿಯಗಳು ಪ್ರೇಮವೂ ಕಾಮವೂ ಬೇಕು ಅಂತ ಇಲ್ಲಿ ಕೇಳಿಕೊಂಡ ಕಾಲಕ್ಕೆ ಮಾನುಷ ಧರ್ಮಕ್ಕೆ ವಿರೋಧವಾದ ನಾನು ಸ್ವಧರ್ಮದಲ್ಲಿ ನಿರತನಾಗಿರುತ್ತೇನೆ ಎನ್ನುವ ಹಾಗೆ ನೀ ಆಡಿದವ. ಶುದ್ಧಳಾದಂತ ಆಕೆ ಭಂಗಿತಳಾದೆ ಅಂತ ನಿನಗೆ ಶಾಪವನ್ನು ಕೊಟ್ಟದ್ದು ನನ್ನ ಪ್ರಶ್ನೆ ನಿನಗೆ ಮತ್ತೆ ಸ್ಮರಣೆಗೆ ಬರ್ತಾ ಇದೆ. ಅದೇ ಆ ಕಾರಣದಿಂದಲೇ ನಾನು ಅವಳನ್ನು ಅಗಲಬೇಕಾದ ಸ್ಥಿತಿ ಅವಳ ಶಾಪವೇ ಕಾಡಿ. ಮತ್ತೊಮ್ಮೆ ನಿನಗೆ ಯಾಕೆ ವಾದನೆ ಬಂದರೆ ನಿನ್ನ ಸದ್ಧರ್ಮ, ಧರ್ಮ, ನಿನ್ನ ಒಳ್ಳೆಯ ಗುಣ ಅದನ್ನು ಭಗವತ್ ಕೃಪೆ ನಿನಗಾಯಿತು. ಅವಳ ನಿನಗೆ ತನ್ನ ಒದಗಿ ಬಂದರು. ತಾತ್ಕಾಲಿಕವಾಗಿ ಮಾತ್ರ ಅಗಲುವಿಕೆಯಾದದ್ದು. ಈಗ ಮತ್ತೊಮ್ಮೆ ನಿನ್ನ ಕೈ ಸೇರಿದ್ದಾಳೆ. ರಕ್ಷಣೆಯ ಹೊಣೆ ಹೊತ್ತದ್ದು. ಅದು ರಕ್ಷಕನಾಗಿ ಅರ್ಹನಾಗಿ ನೀನೇ ಮಾಡಬೇಕಾದವನಾದ್ದರಿಂದ ಅವಳನ್ನು ನಿನಗೊಪ್ಪಿಸುವುದಿಲ್ಲ. ತಂದೆಯಾಗಿ ತಾಯಿಯಾಗಿ ನನ್ನ ಹೆಂಡತಿ ಮಗುವಿನ ರಕ್ಷಣೆಯನ್ನು ಮಾಡಿದವರು ನೀವು. ಈ ಮಹದುಪಕಾರವನ್ನು ಜನ್ಮ ಜನ್ಮದಲ್ಲಿ ಮಾಡಲಾರೆ. ಒಳ್ಳೆಯದು. ಹೀಗೆ ಬಾರಮ್ಮ. ಅಪ್ಪ, ನೀನು ಎಲ್ಲಿ ಸೇರಬೇಕು ಅಲ್ಲಿ ನಿನ್ನನ್ನು ಮಗು ತಂದೆಯವರು ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡು ಮತ್ತೆ ಹೋಗಿ ಸೇರಿ. ಸ್ವಾಮಿ, ಎಲ್ಲರೂ ಮಕ್ಕಳಲ್ಲ. ಇವನೇ ಸುಪುತ್ರ. ಸುಪುತ್ರ. ಹೌದು. ಹೇಳುವಾಗ ಹಾಗೆ ಮಕ್ಕಳಾಗಬೇಕು ಅಂತ ಎಂತ ಮಕ್ಕಳಾಗಬೇಕು ಅಂತ ಕೇಳುವುದಿಲ್ಲ. ಸುಪುತ್ರನಾಗಬೇಕು ಅಂತ ಬೇಡಿದ್ರೆ ಅಂತ. ಹೌದು ಸ್ವಾಮಿ. ಅಂತಹ ಗುಣವನ್ನೆಲ್ಲ ನೀವು ಅವನಿಗೆ ನೀಡಿ ಎಷ್ಟು ದೊಡ್ಡವನನ್ನಾಗಿ ಬೆಳೆಸಿದ್ದೀರಿ. ಸಂತೋಷ. ಆಗಾಗ ಕೌಶಕ್ತಿಗೆ ಬಂದು ನಮ್ಮನ್ನೆಲ್ಲ ಅನುಗ್ರಹಿಸ್ತಾ ಇರಬೇಕು ಅಂತ ಇದು ಕೈ ಜೋಡಿಸಿ ನಾವು. ಒಳ್ಳೆಯದಪ್ಪ. ನಾನು ಆಗಲೇ ನಿನಗೆ ಹೇಳಿದ್ದೇನೆ, ಲೋಕದಲ್ಲಿ ಕಾಯುವುದು ನಮ್ಮನ್ನು ನಾವು ಕಾಯುವುದಲ್ಲ, ಅಥವಾ ಭಗವಂತ ನಮ್ಮನ್ನು ಕಾಯ್ತಾನೆ ಎನ್ನುವುದು ತಪ್ಪಾಗ್ತದೆ. ಭಗವತ್ ಕೃಪೆ ಒದಗಿ ಬರಬೇಕು ಅಂತಾರೆ ನಮ್ಮ ನಡತೆ ಸರಿಯಾಗಿ ಬೇಕಾಗ್ತದೆ. ಸ್ವಧರ್ಮವನ್ನು ಸ್ವಕರ್ಮವನ್ನು ಮಾಡುತ್ತಾ ಸಾಗಿದ್ರೆ ಭಗವತ್ ಕೃಪೆ ಎನ್ನುವುದು ಖಂಡಿತವಾಗಿ ಇದ್ದೇ ಇರ್ತದೆ. ಖಂಡಿತ. ಅದಕ್ಕಲ್ಲೂ ಹೇಳಿದ್ದು ಧರ್ಮೋ ರಕ್ಷತಿ ರಕ್ಷಿತ. ಯಾವನು ಧರ್ಮವನ್ನು ರಕ್ಷಿಸ್ತಾನೋ ಅವನು ಧರ್ಮ ರಕ್ಷಿಸ್ತದೆ. ಸ್ವಧರ್ಮದನ್ನು ನೀನು ರಕ್ಷಿಸಿದ್ದು ಧರ್ಮವೇ ರಕ್ಷಣಾ ಕವಚವಾಗಿ ನನಗೆ ಒದಗಿ ಬಂದದ್ದರಿಂದ ಕಳೆದು ಹೋದಂತಹ ನಿನ್ನ ಸತಿಯು ಜೊತೆಯಲ್ಲಿ ನಿನ್ನ ಅಂದ ಹೊಂದಿದಂತಹ ಪುತ್ರನೂ ನಿನಗೆ ದೊರಕೊಂಡಿದ್ದಾನೆ. ಕಳೆದದ್ದನ್ನು ಪಡೆಯುವುದಕ್ಕಾಗ್ತದೆ, ವಿಶೇಷವನ್ನು ಹೊಂದುವುದಕ್ಕಾಗ್ತದೆ ಎನ್ನುವುದು ಒಳ್ಳೆ ಆಶಯವಾಗಿ ಶತಾನೀಕನಿಂದಲೂ ಸಹಸ್ರಾನೀಕನ ಚರಿತ್ರೆಯಿಂದಲೂ ಲೋಕಕ್ಕೆ ತಿಳಿಯುವ ಹಾಗಾಯಿತು. ಆಶಯವನ್ನು ಅರ್ಥ ಮಾಡಿಕೊಳ್ಳಲಿ, ಆದರ್ಶವನ್ನು ಪರಿಪಾಲಿಸಲಿ, ಧರ್ಮ ರಕ್ಷಣೆಯನ್ನು ಮಾಡಲಿ,
ಹಾಗೆ ನಾವು ಮಾಡಿದಂತಹ ಸಂದರ್ಭಕ್ಕೆ ಧರ್ಮಸ್ಯ ಪ್ರಭುರಚ್ಯುತ ಸತ್ಯ. ಅವನಿಗೆ ಇನ್ನೊಂದು ಹೆಸರು ಜನಾರ್ದನ ಅಂತ. ಅವ ರಕ್ಷಣೆ ಕೊಡ್ತಾನೆ. ಅದಕ್ಕಿಂತ ಹಿಂದೆ ಹೋದ ನಾವು ಹೇಳ್ತೇವೆ ಎಲ್ಲಕ್ಕೂ ಕಾರಣ ಓಂಕಾರ ಅಂತ ಒಂದುಂಟು. ಅವಳು ನಮ್ಮ ಮಾಯಿ ಎನ್ನುವ ಹಾಗೆ ಹೇಳಿದೆವು, ಜಗದ್ರಕ್ಷಕಿ ಅಂತ. ಅವಳು ಸರ್ವರಿಗೂ ಸರ್ವದಾ ಸನ್ಮಂಗಳವನ್ನುಂಟು ಮಾಡಲಿ ಅಂತ ನಾವು ಪ್ರಾರ್ಥಿಸುವುದರೊಂದಿಗೆ ಒಂದು ಮಂಗಳಾಂತ್ಯವನ್ನು ಹಾಡು. ಮಂಗಳ ಜಯ ಜಯ ರಾಮ ಜನನಿಗೆ ಮಂಗಳ ದಶರಥನ ನನಗೆ